ಮೇಲೆ ಹಸ್ತಗಳನ್ನು ಪರಸ್ಪರ ಸ್ಪರ್ಶಿಸೋಣ. ಆ ಸ್ಪರ್ಶದಾಸಕವನ್ನು ಕಣ್ಣುಗಳಲ್ಲಿ ಕಣ್ತಿರದ್ದು ಕರದರ್ಶನ ಮಾಡೋಣ. ಹೊದರ ಶ್ವಾಸ. ಕತ್ತನ್ನು ಚೆನ್ನಾಗಿ ಮೇಲೆತ್ತಿ ಹೊಸನ ಆಳವಾಗಿ ಉದರ ಭಾಗಕ್ಕೆ ತುಂಬಿಕೊಳ್ಳೋಣ. ನಿಧಾನವಾಗಿ ಖಾಲಿ ಮಾಡೋಣ. ನಮ್ಮ ಮನಸ್ಸು ನಮ್ಮ ಉದರ ಭಾಗವನ್ನೇ ನೋಡ್ತಾ, ಹೊಟ್ಟೆ ಭಾಗನ ನೋಡ್ತಾ ಹೊಟ್ಟೆ ಭಾಗಕ್ಕೆ ಉಸಿರನ್ನ ತುಂಬೋದು, ಖಾಲಿ ಮಾಡೋಣ. ಹೊರ ಶ್ವಾಸ. ಹಸ್ತಗಳನ್ನ ಮಂಡಿ ಚಪ್ಪತ್ತರಲ್ಲಿ ಎದೆ ಭಾಗವಿಸೋಣ. ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ನಮ್ಮ ಎದೆ ಭಾಗವನ್ನು ನೋಡ್ತಾ ನನ್ನ ಎದೆ ಭಾಗಕ್ಕೆ ಉಸಿರನ್ನ ತುಂಬಿಕೊಳ್ತಿದ್ದೀನಿ ಅನ್ನೋ ಭಾವದಲ್ಲಿ ಉಸಿರನ್ನ ತಗೊಳ್ತಾ ಹೋಗೋಣ. ಗೃಹ ಶ್ವಾಸ. ಹಸ್ತಗಳನ್ನ ತಗೊಂಡೋಗಿ ಹಿಂದೆ ಬೆನ್ನು ಟಚ್ ಮಾಡಿ. ಕತ್ತಿನ ಭಾಗ ನೇರ ಇರಲಿ, ಬೆನ್ನೂರು ನೇರ. ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ನಮ್ಮ ಮುಖ ಭಾಗವನ್ನು ನೋಡ್ತಾ ಉಸಿರನ್ನ ತಗೊಳ್ತಾ ಹೋಗೋಣ. ಉಸಿರು ತಗೊಳ್ತಾ ಹಸ್ತ ಮೇಲೆ ಬಿಟ್ಟ ಕೈಗಳನ್ನ ಚೆನ್ನಾಗಿ ಮುಂದೆ ಚಚ್ಚಿ ಹಣೆಯ ಭಾಗ ಇಟ್ಟು ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಹಣೆ ಭಾಗ ಇಟ್ಟು ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ಸ್ವಲ್ಪ ತೆಗೆಯಬೇಕು. ಉಸಿರು ತಗೊಳ್ತಾ ಮೇಲೆ ಬಿಟ್ಟ ಕೆಳಗೆ ತಗೊಳ್ತಾ ಮೇಲೆ ಬಿಟ್ಟ ಕೆಳಗೆ ತಗೊಳ್ತಾ ಖಾಲಿ ಮಾಡ್ತಾ. ಹಾಗೆ ಮಾರ್ಜಲ ಶ್ವಾಸಕ್ಕೆ ಬರೋಣ. ಮಧ್ಯ ಬೆನ್ನೊಳಕ್ಕೆ ಕತ್ನ ಚೆನ್ನಾಗಿ ಮೇಲಂತೆ ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ತಗೊಳ್ತಾ ಖಾಲಿ ಮಾಡ್ತಾ ತಗೊಳ್ತಾ ಖಾಲಿ ಮಾಡ್ತಾ ತಗೊಳ್ತಾ ರಿಲ್ಯಾಕ್ಸ್. ಕಾಲುಗಳನ್ನ ಕತ್ತರಿ ಮಾರ್ಕ್ ಹಾಕಿ ಕುಂತ್ಕೋಣ. ಮುಂದೆ ಚಾಚು. ಕೈಗಳನ್ನ ಚೆನ್ನಾಗಿ ಚಾಚಿ ಕಾಲನ್ನ ದೂರ ಮಾಡಿ ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಬಲ್ಲ ಕಲಿ ಹಿಡ್ದ ಪಾದ, ಹಿಡ್ದ ಕಲಿ ಬಲ್ದ ಪಾದ ಹೀಗೆ ಹಾರಿಸ್ಬೇಕು. ಎದೆ ಎತ್ತಿ ತಿರುಗಬೇಕು ಚೆನ್ನಾಗಿ. ಹೀಗೆ ಚೆನ್ನಾಗಿ ಎದೆ ಎತ್ತಿ ತಿರುಗಬೇಕು. ಹೀಗೆ ಹೀಗೆ ಮಾಡ್ಬೋದು. ನೋಡ, ಕೈಗಳನ್ನ ಚಚ್ಚಿ ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡಿ ಎದೆ ಎತ್ತಿ ತಿರುಗಿ ಚೆನ್ನಾಗಿ. ಕಾಲು ಮಡ್ಸ್ಕೊಳಂಗಿಲ್ಲ, ಲಾಸ್ಟ್ ಕಾಲು ಮಡ್ಸ್ಕೊತೈತೆ. ತಿರುಗಬೇಕು ಚೆನ್ನಾಗಿ, ಕಾಲು ಮಡ್ಸ್ಕೋಬಾರ್ದು. ಹೊಡ್ಸಿ ಚೆನ್ನಾಗಿ. ಏಕ್, दो, तीन. ಹಿಡ್ದ ಕಲಿ ಬಲ್ದ ಪಾದದ ಬೆರಳು ಹಿಡಿದು ಎದೆತ್ತಿ ಬಲ್ದ ಹಸ್ತ ನೋಡಿ, ತಿರುಗಿ ನೋಡಿ ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಏಕ್, ತಿರುಗಿ ಚೆನ್ನಾಗಿ. ದೋ, ಚೆನ್ನಾಗಿ ಉಸಿರಾಟ ಮಾಡಿ. ತೀನ್. ಹಾಗೆ ಚಾಚಿರೋ ಕೈನ ನೆಲ ಮುಟ್ಸಿ ಪಾದನ ಸೀಟಿಗೆ ತೋರಿಸಿ, ಪಾದನ ಸೀಟಿಗೆ ತೋರಿಸಿ. ಮತ್ತೆ ನಿಲ್ಲಿಸ್ಕೊಳ್ಳಿ. ಅಲ್ಲಿ ಚೆನ್ನಾಗಿ. ಏಕ್, ದೋ, ತೀನ್. ಹಿಡ್ದ ಕಲ್ನ ಮುಟ್ಸಿ ವೃಷಭ ಎತ್ತಿ ಬಲ್ದ ಕಲ್ನ ಹಿಂದಕ್ಕೆ ಎಳ್ಕೊಡ್ತೀನಿ. ಎಷ್ಟು ಸಾಧ್ಯ ಹೋಗುತ್ತೆ ಅಷ್ಟು ಎಳಿಬೇಕು ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಎಳಿರಿ ಚೆನ್ನಾಗಿ. ಏಕ್, दो, तीन. ನಿಧಾನವಾಗಿ ವಾಪಸ್. ಉಸಿರಾಟ ಚೆನ್ನಾಗಿ. ಮತ್ತೆ ಕೈಗಳನ್ನ ಚೆನ್ನಾಗಿ ಚಾಚಿ ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಬಲ್ಲ ಕಲಿ ಹಿಡ್ದ ಪಾದದ ಬೆಳ್ಳಿಡ್ದು ಎದೆ ಎತ್ತಿ ತಿರುಗಿ ಚೆನ್ನಾಗಿ. ಹಿಡ್ದ ಹಸ್ತನ ನೋಡಿ, ತಿರುಗಿ ಚೆನ್ನಾಗಿ.
एक, दो, तीन. ಹಾಗೆ ಎಡದ ಮೊಣಕಾಲನ್ನೆಲ್ಲ ಮುಟ್ಸಿ ಎಡದ ಪಾದನ ಸೀಟಿಗೆ ತೋರಿಸಿ ಹೇಳ್ಕೊಳ್ಳಿ ಚೆನ್ನಾಗಿ. ಅಲ್ಲಿ ಚೆನ್ನಾಗಿ. एक, दो, तीन. ಹಾಗೆ ಬಲದ ಕಾಲನ್ನ ಮಡಿಸಿ ಎಡದ ಪಾದನ ಎಡದ ಕಡೆಗೆ ಎಳ್ಕೊಳ್ಳಿ ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಎಳ್ಕೊಳ್ಬೇಕು ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಅದೇ ಚೆನ್ನಾಗಿ. एक, दो, तीन. ನಿಧಾನಕ್ಕೆ ವಾಪಸ್ ರಿಲ್ಯಾಕ್ಸ್. ಉಸಿರಾಟ ಚೆನ್ನಾಗಲಿ. ಮತ್ತೆ ಕೈಗಳನ್ನ ಚಾಚಿ ಉಸಿರು ತಗೋಬೇಕು. ಉಸಿರು ಖಾಲಿ ಮಾಡ್ತಾ ಎಡದ ಕಲಿ ಬಲದ ಪಾದದ ಬೆರಳು ಹಿಡ್ಕೊಬೇಕು. ಬಲದ ಕಲಿ ಎಡದ ಪಾದದ ಬೆರಳು ಹಿಡ್ಕೊಬೇಕು. ಇಲ್ಲಿ ಮಂಡಿ ಚಿಪ್ಪಿ ಮಡ್ಸ್ಕೊಂಡಿರ್ತಿರಲ್ಲ, ಈಗ ನೇರ ಮಾಡ್ತಾ ಮಲಗಬೇಕು ಚೆನ್ನಾಗಿ. ತಿರುಗಿ ಸೀಟ್ ನೋಡಿ. ಇಲ್ಲಿ ಚೆನ್ನಾಗಿ ಇಲ್ಲಿ ಚೆನ್ನಾಗಿ. ಮತ್ತೆ ನಿಧಾನಕ್ಕೆ ವಾಪಸ್, ನಿಧಾನಕ್ಕೆ ವಾಪಸ್. ಮತ್ತೊಂದು ಸೈಡು, ಮತ್ತೊಂದು ಸೈಡು. ಬಲದ ಕಲಿ ಎಡದ ಪಾದನ ಹಿಡ್ಕೊಳ್ಳೋದು, ಎಡದ ಕಲಿ ಬಲದ ಪಾದನ ಹಿಡ್ಕೊಳ್ಳಿ. ತಿರುಗಿ ಸೀಟ್ ನೋಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಲಗಬೇಕು ಚೆನ್ನಾಗಿ. ಹೀಗೆಲ್ಲ ಹೀಗೆ ಮತ್ತೆ ಕಾಲು ನೇರ ಮಾಡಬೇಕು. ನೋಡೋಣ. ಉಸಿರು ತಗೊಳ್ಳಿ. ಎಡದ ಕಲಿ ಬಲದ ಪಾದದ ಬೆರಳು ಹಿಡ್ಕೊಳ್ಳಿ. ಎಡದ ಕಲಿ ಬಲದ ಪಾದ, ಬಲದ ಕಲಿ ಎಡದ ಪಾದದ ಬೆರಳು, ಎಡದ ಕಲಿ ಬಲದ ಪಾದ, ಬಲದ ಕಲಿ ಎಡದ ಪಾದ. ಈಗ ತಿರುಗಿ ಚೆನ್ನಾಗಿ ಬಲದ ಕಡೆ, ಬಲದ ಕೈ ಒಳಗಡೆಯಿಂದ ತಿರುಗಿ ನೋಡಬೇಕು. ಕತ್ತೆ ಒಳಗಡೆ ಹಾಕಿ ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಉಸಿರಾಟ. ಕಾಲು ಸ್ಟ್ರೈಟ್ ಮಾಡಿ. एक, ತಿರುಗಿ ಚೆನ್ನಾಗಿ. दो, तीन. ನಿಧಾನಕ್ಕೆ ವಾಪಸ್. ಪ್ರಯತ್ನ ಮಾಡಿ ನೀಟಾಗಿ ಮಾಡೋಕ್ಕೆ. ಈಗ ಬಲದ ಕಲಿ ಎಡದ ಪಾದ, ಎಡದ ಕಲಿ ಬಲದ ಪಾದ. ಮತ್ತೊಂದು ಸೈಡು ಅದಾದ ಸೈಡ್ ಮಾಡೋಂತ. ತಿರುಗಿ ಚೆನ್ನಾಗಿ. ತಿರುಗಿ ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. एक, दो, तीन. ನಿಧಾನಕ್ಕೆ ವಾಪಸ್. ರಿಲ್ಯಾಕ್ಸ್. ಉಸಿರಾಟ ಚೆನ್ನಾಗಿ. ಹಾಗೆ ಬಲದ ಕಾಲನ್ನ ಮಡ್ಸ್ಕೊಡಿ, ಎಡದ ಕಾಲು ನೇರ ಇರಲಿ. ಬಲದ ಕಾಲನ್ನ ಮಡ್ಸ್ಕೊಡಿ. ಒಳಗೆ ಸೇರ್ಸಂಗಿಲ್ಲ, ಆಚೆ ಇರಬೇಕು. ಪಾದ ಆಚೆ ಇರಬೇಕು. ಈಗ ಒಳಗೆ ಸೇರಿಸ್ಬಿಡ್ತೀರಿ. ಆಚೆ ಕೈಗಳನ್ನ ಚೆನ್ನಾಗಿ ಮೇಲೆ ಚಾಚಿ ಉಸಿರು ತಗೊಳ್ಳಿ. ಸೊಂಟ ಭಾಗ ಮುರಿಬೇಕು ಚೆನ್ನಾಗಿ. ಉಸಿರು ಖಾಲಿ ಮಾಡ್ತಾ ಪಾದನ ಹಿಡಿದು ಹಣೆ ಭಾಗನ ಮುಟ್ಸಿ ಅಥವಾ ಗಲ್ಲ ಮುಟ್ಸಿ. ಅಲ್ಲಿ ಚೆನ್ನಾಗಿ ಉಸಿರು, ಅಲ್ಲಿ ಚೆನ್ನಾಗಿ ಉಸಿರು ಬಾಗಿ ಚೆನ್ನಾಗಿ. एक, दो. ಡಿಸ್ಕ್ ಸಮಸ್ಯೆ ಇದ್ರು ಕ್ಯೂರ್ ಆಗುತ್ತೆ. ತೊಡೆ ಸ್ನಾಯುಗಳು ನೀಟಾಗುತ್ತೆ. ಜೀರ್ಣಾಂಗ ವ್ಯವಸ್ಥೆ ನೀಟಾಗುತ್ತೆ. ಒಂದು ಆಸನ 25 ಸಮಸ್ಯೆಗಳನ್ನ ಗುಣ ಮಾಡುತ್ತೆ. तीन. ಉಸಿರು ತಗೊಳ್ತಾ ರಿಲ್ಯಾಕ್ಸ್. ಹಾಗೆ ಕಾಲು ಬದಲಾವಣೆ ಮಾಡಿ. ಮತ್ತೆ ಕೈಗಳನ್ನ ಚೆನ್ನಾಗಿ ಚಾಚಿ ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಬಾಗಿ ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. एक, दो, तीन. ಉಸಿರು ತಗೊಳ್ತಾ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಉಸಿರಾಟ ಚೆನ್ನಾಗಿ. ಎರಡು ಪಾದದ ಬೆರಳಿಟ್ಟು ಮಧ್ಯದ ಬೆರಳು ಹಾಕಿ ಹಂತೆ ಸೀಟ್ ನೋಡಿ. ಇಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಹಂತಿ ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಬೇಕು. ಉಸಿರು ಖಾಲಿ ಮಾಡ್ತಾ ಮುಂದೆ ಬರಬೇಕು. ಹಣೆ ಭಾಗನ ಮಂಡಿ ಚಿಪ್ಗೆ ಮುಟ್ಸೋ ಪ್ರಯತ್ನ. ಅಲ್ಲಿ ಚೆನ್ನಾಗಿ ಉಸಿರಾಟ. ಫಸ್ಟ್ ಪಾದದ ಬೆರಳು ಹಿಡಿದು ಹಂತಿ ಸೀಟ್, ಹಂತಿ ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಉಸಿರಾಟ. एक, दो. ಎತ್ತಬೇಕು, ತಲೆ ಎತ್ತಬೇಕು. तीन. ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಬಾಗಿ ಚೆನ್ನಾಗಿ. ಹಣೆ ಭಾಗನ ಮಂಡಿ ಚಿಪ್ಪಿಗೆ ಮುಟ್ಸಿ. ಸಾಧ್ಯವಾದರೆ ಪಾದನ ಹಿಡ್ಕೊಳ್ಳಿ ಚೆನ್ನಾಗಿ.
ಮೊಣಕೈನೆಲ್ಲ ಮುಟ್ಬಿಡ್ಬೇಕು. ಬಾಗ್ಬೇಕು ಚೆನ್ನಾಗಿ, ಕಾಲು ಮಡ್ಸ್ಕೋಬಾರ್ದು. ದು ಪ್ರಯತ್ನ, ಮುಟ್ತಾ. ತೇನ್ ಪ್ರಯತ್ನ, ನಿಧಾನವಾಗಿ ವಾಪಸ್. ರಿಲ್ಯಾಕ್ಸ್. ಹಾಗೆ ಬಲ್ಲ ಪಾದ ನಡ್ಬೇಕು, ಬಲ್ದಕಿಗೆ ಮುಡಿಸಿ, ನತ್ತಿ ಮುಡಿಸಿ, ಮೂಗು ಮುಡಿಸಿ, ಗಲ್ಲ ಮುಡಿಸಿ, ಗಂಟಲು ಭಾಗ, ಎದೆ ಭಾಗ. ರಿಲ್ಯಾಕ್ಸ್. ಹೇಳ್ಕೊಳ್ಳಿ ಚೆನ್ನಾಗಿ. ಮತ್ತೆ ನತ್ತಿ ಮುಡಿಸಿ, ಮೂಗು, ಗಲ್ಲ, ಗಂಟಲು, ಎದೆ ಭಾಗ. ರಿಲ್ಯಾಕ್ಸ್. ಮತ್ತೊಂದು ಪಾದ ಇಟ್ಕೊಳ್ಳಿ, ಎಳೀರಿ ಚೆನ್ನಾಗಿ. ನತ್ತಿ ಮುಡಿಸಿ, ಮೂಗು ಮುಡಿಸಿ, ಗಲ್ಲ, ಗಂಟಲು, ಎದೆ ಭಾಗ. ರಿಲ್ಯಾಕ್ಸ್. ಎರಡು ಪಾದವನ್ನು ಇಟ್ಕೊಳ್ಳಿ, ಎಳೀರಿ ಚೆನ್ನಾಗಿ. ನತ್ತಿ ಮುಡಿಸಿ, ಮೂಗು, ಗಲ್ಲ, ಎಳ್ಕೋಬೇಕು, ಎಳ್ಕೋಬೇಕು ಚೆನ್ನಾಗಿ. ಗಂಟಲು ಭಾಗ, ಎದೆ ಭಾಗ. ಪ್ರಯತ್ನ ಎಷ್ಟೆಷ್ಟಾಗುತ್ತೋ ಅಷ್ಟು ಇಷ್ಟೇ ಮಾಡಿ ಸಾಕು. ಅಲ್ಲಿ ಚೆನ್ನಾಗಿ ಸೂಟ. ಹೇಳ್ಕೊಳ್ಳಿ ಚೆನ್ನಾಗಿ. ರಿಲ್ಯಾಕ್ಸ್. ಉಸಿರಾಟ ಚೆನ್ನಾಗಿದೆ. ಪಾದಗಳನ್ನ ಜೋಡಿಸಿ ಚೆನ್ನಾಗಿ ಬಡ್ಡಿರಿ ಚೆನ್ನಾಗಿ. ಹಾರ್ಟ್ಸ್ ಚೆನ್ನಾಗಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಎಲ್ಲರೂ ಪೂರ್ವಿಗೆ ತಲೆ ಹಾಕಿ ಬೆನ್ ಮೇಲೆ ಮಲಗಬೇಕು. ಈ ರೀತಿ ಮಲಗಿ ಕಾಲನ್ನ ಮಡಿಸಿ, ಕಾಲನ್ನ ಈಗ ಎಳ್ಕೋಬೇಕು. ಈ ಕಾಲಲ್ಲಿ ಏನು ಬದಲಾವಣೆ ಇಲ್ಲ. ಈ ಕಾಲು ಮಡಿಸ್ತಾ ಇದ್ದಂಗೆ ಈ ಕಾಲಿಗೆ ಎತ್ಕೊಬಿಡುತ್ತೆ. ಈಗ ಎತ್ಕೋಬಾರ್ದು, ಹೀಗೆ ಮಡಿಸಿ ಎಳ್ಕೋಬೇಕು ಚೆನ್ನಾಗಿ. ಇಲ್ಲಿ ಗಲ್ಲ ಮಡಿಸಿ ಚೆನ್ನಾಗಿ ಉಸಿರಾಟ ಮಾಡ್ಬೇಕು. ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಧಾನವಾಗಿ ವಾಪಸ್ ವಾಪಸ್. ಮತ್ತೊಂದು ಕಾಲು, ಮತ್ತೊಂದು ಕಾಲು, ಮತ್ತೆ ಎರಡು ಕಾಲು ಮಡಿಸಿ ಎಳ್ಕೋಬೇಕು ಚೆನ್ನಾಗಿ. ಹೊಟ್ಟೆನ ಒಳಗೆ ಎಳ್ಕೋಬೇಕು. ಹಣೆ ಭಾಗನ ಮುಡಿಸ್ಬೇಕು. ಅಲ್ಲಿ ಚೆನ್ನಾಗಿ ಉಸಿರಾಟ. ಮತ್ತೆ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಕಾಲು ಹಾಗೆ ಇರಬೇಕು. ಹಾಗೆ ಜರ್ಕುಡಿ, ಹೀಗೆ ಜರ್ಕುಡಿ. ಮತ್ತೆ ಬಲಕ್ಕೆ ಅಂದ್ರೆ ಬಲಕ್ಕೆ ಹೀಗೆ, ಮತ್ತೆ ಎಡಕ್ಕೆ ಅಂದಾಗ ಹೀಗೆ ಮಾಡಿ, ಮತ್ತೆ ತಿರುಗಿ ಮಾಡಿ ಹೀಗೆ ಮಾಡ್ತೀರಿ. ಹೀಗೆ ಮಾಡಿ ತಿರುಗಿ ಹೀಗೆ ಮಾಡಿ ಹೀಗೆ ಮಾಡ್ತೀರಿ. ಹೀಗೆ ಮಾಡೋಂಗಿಲ್ಲ, ಹೀಗೆ ಇರ್ಬೇಕು. ಹೀಗೆ ಬರ್ಬೇಕು, ಹೀಗೆ ಇರ್ಬೇಕು. ಕೈ ಬಿಡಲೇಬಾರ್ದು. ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಮಾಡೋಣ. ಪೂರ್ವಿಗೆ ತಲೆ ಹಾಕಿ ಮಲಗಿ. ಪೂರ್ವಿಗೆ ತಲೆ ಹಾಕಿ ಬೆನ್ ಮೇಲೆ ಮಲಗಿ. ನೀಟಾಗಿ ಮಾಡ್ಕೊಳ್ಳಿ, ಇಷ್ಟಪಟ್ಟು ಮಾಡ್ಕೊಳ್ಳಿ. ಇವೆಲ್ಲ ನಮ್ಮ ಜಾಯಿಂಟ್ಗಳನ್ನ ನೀಟ್ ಮಾಡ್ತಾ ಹೋಗುತ್ತೆ. ಪ್ರತಿದಿನ ನಮ್ಮ ದೇಹನ ಸರ್ವಿಸ್ ಮಾಡ್ತಾ ಹೋಗೋದು. ನಾವು ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡ್ತಾ ಹೋಗ್ತೇವೆ, ನೀಟ್ ಆಗ್ತಾ ಹೋಗ್ತೀವಿ. ಫಾರ್ಮ್ ಅಪ್ಲಿಕೇಶನ್ ಅಲ್ಲಿ ಇಷ್ಟು ಉದ್ದ ಕೊಟ್ಟಿರ್ತಾರೆ ಸಮಸ್ಯೆಗಳು ಹಾಗೆ ಹೀಗೆ ಅಂತ. ಕ್ಲಾಸಿಗೆ ಸರಿಯಾಗಿ ಬರೋದಿಲ್ಲ. ಕಂಟಿನ್ಯೂ ಆಗಿ ಬರ್ಬೇಕು, ಪ್ರತಿದಿನ ಬರ್ಬೇಕು. ನಾವು ಚೆನ್ನಾಗಿ ಆಗ್ಬೇಕಾದ್ರೆ ಪ್ರತಿದಿನ ಬರ್ಬೇಕು. ನಾವು ಚೆನ್ನಾಗಿದ್ರೆ ಬೆಲೆ ಕೊಡೋದಲ್ಲ, ಇಲ್ಲಾಂದ್ರೆ ಯಾರು ಬೆಲೆ ಕೊಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಚೆನ್ನಾಗಿರ್ಬೇಕು, ಅದಕ್ಕೆ ಪ್ರತಿದಿನ ಬರ್ಬೇಕು. ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಹೋಗುತ್ತೆ, ಮತ್ತೆ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ತಾ ಹೋಗುತ್ತೆ. ಈಗಲೇ ಎಚ್ಚೆತ್ಕೊಂಡು ಸರಿ ಮಾಡ್ಕೊಬಿಟ್ರೆ ಮಾಡ್ಕೊಳಂಗೆ. ಆಮೇಲೆ ಮುಂದಕ್ಕೆ ಇನ್ನೂ ಸಮಸ್ಯೆಗಳಾಗ್ತಾನೆ ಹೋಗುತ್ತೆ. ನಿಲ್ಲಿಸ್ತು ಅಂದ್ರೆ ಮತ್ತೆ ಸಮಸ್ಯೆ ಬಂದ್ಬಿಡುತ್ತೆ. ಅವನೆಂತ ಕೊಂಟ್ರಾಗಿದ್ರು ಯೋಗದಲ್ಲಿ, ಅವನೆಂತವನಾಗಿದ್ರು ಅಷ್ಟೇ, ನಿಲ್ಲಿಸ್ತು ಅಂದ್ರೆ ಅವನಿಗೂ ಸಮಸ್ಯೆ ಬರುತ್ತೆ. ಕೆಲವರೆಲ್ಲ ಮೈಸೂರಲ್ಲಿ ಯೋಗ ಮಾಸ್ಟರ್ ಅಂತಾರೆ, ಅವ್ರಿಗೆಲ್ಲ ಹೊಟ್ಟೆ ಬಂದ್ಬಿಟ್ಟಿದೆ ಆಗ್ಲೇ. ಅವ್ರು ಯೋಗ ಮಾಡೋದಿಲ್ಲ, ಮಾಡಿಸ್ತಾ ಇರ್ತಾರೆ ಅಷ್ಟೇ. ಮಾಡಿರ್ತಾರೆ, ಹಿಂದೆ ಮಾಡಿರ್ತಾರೆ, ಬಿಟ್ಬಿಟ್ಟಿರ್ತಾರೆ. ಹಾಗೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಮಾಡ್ತಾ ಇದ್ರೆ ಮಾತ್ರ ಅವರು ಚೆನ್ನಾಗಿರ್ತಾರೆ. ಇಲ್ಲ ಅಂತ ಸುಮ್ಮನೆ ಯೋಗ ಮಾಸ್ಟರ್ ಆಗಿರ್ತಾನೆ ಅಷ್ಟೇ, ಅವ್ನಿಗೇನು ಇಲ್ಲ. ಆಮೇಲೆ ವಯಸ್ಸಾಗ್ತಾ ಏನು ಬರೋದೇ ಇಲ್ಲ. ಅದಕ್ಕೆ ಸಮಸ್ಯೆ ಆಗೋದು ಅವ್ರಿಗೂ. ಕಂಟಿನ್ಯೂ ಮಾಡ್ತಾರೆ, ಏನು ಸಮಸ್ಯೆ ಬರೋದಿಲ್ಲ. ಆಸ್ಪತ್ರೆ ಹೋಗುವಂತ ಸಮಸ್ಯೆ ಬರೋದಿಲ್ಲ ಅವ್ರಿಗೆ. ನಿಲ್ಲಿಸ್ಬಿಡ್ತಾರೆ ಅವರು. ನಿಲ್ಲಿಸಬಾರ್ದು. ನಾವಿರೋದ್ರಿಗೂ ಯೋಗ ಮಾಡ್ತಾ ಇರ್ಬೇಕು. ಹಾಗಾದ್ರೆ ಏನು ಸಮಸ್ಯೆ ನಮ್ಮ ಹತ್ರ ಬರೋದಿಲ್ಲ. ನೋಡೋಣ. ಬಲ್ಲಾಗಲ್ನ ಮಡ್ಸ್ಕೊಳ್ಳಿ, ಬಲ್ಲಾಗಲ್ನ ಮಡ್ಸ್ಕೊಳ್ಳಿ. ಹೇಳ್ಕೊಳ್ಳಿ ಚೆನ್ನಾಗಿ. ಬೆಳಗೊಳಲ್ಲ ಅಪ್ ಮಾಡಿ ಹೇಳ್ಕೊಳ್ಳಿ ಚೆನ್ನಾಗಿ. ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಗಲ್ಲನ್ನ ಮುಡ್ಸಿ. ಮಂಡಿ ಚಿಪ್ಗೆ ಗಲ್ಲನ್ನ ಮುಡ್ಸಿ. ಇನ್ನೊಂದು ಕಾಲು ಯಾಕೆ ಮಡ್ಸ್ಕೋತು, ಇನ್ನೊಂದು ಕಾಲು ಮಡ್ಸ್ಕೋಬಾರ್ದು. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಈಗ ಪ್ರಯತ್ನ. ಮುಡ್ಸಿ ಗಲ್ಲ ಮುಡ್ಸಿ. ದು ಹೊಟ್ಟೆನ ಹೊಳೆ ಕೇಳ್ಕೋಬೇಕು, ಗಲ್ಲ ಮುಡ್ಸ್ಬೇಕು. ತೇನ್ ನಿಧಾನ ವಾಪಸ್. ಮತ್ತೊಂದು ಕಾಲು ಇಟ್ಕೊಳ್ಳೋಣ. ಹೇಳ್ಕೊಳ್ಳಿ ಚೆನ್ನಾಗಿ. ಮಡ್ಸಿ ಮಂಡಿ ಚಿಪ್ ಇಟ್ಕೊಳ್ಳಿ. ಲಾಕ್ ಮಾಡಿ.
ಉಸಿರು ತಗೊಳ್ಳಿ. ಖಾಲಿ ಮಾಡ್ತಾ ಹೊಟ್ಟೆನ ಒಳಗೆ ಕೇಳ್ಕೋಬೇಕು, ಗಲ್ಲನ ತಗೊಂಡೋಗಿ ಮಂಡಿ ಚಿಪ್ಪಿಗೆ ಮುಡಿಸ್ಬೇಕು. ಇನ್ನೊಂದು ಕಾಲ್ ನೇರ ಏಕ್, ಉಸಿರಾಟ 2 3, ನಿಧಾನ್ಗೆ ವಾಪಸ್. ಈಗ 2 ಕಾಲ್ನ ಮಡಿಸ್ಕೊಳ್ಳೋಣ. 2 ಕಾಲ್ನ ಮಡಿಸ್ಕೊಳ್ಳಿ. ಭದ್ರಾಗಿ ಹಂಪಿಟ್ಕೊಳ್ಳಿ. ಭದ್ರಾಗೆ ಹಂಪಿಟ್ಕೊಳ್ಳಿ. ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಹಣೆ ಭಾಗ ತಗೊಂಡೋಗಿ ಮುಡಿಸಿ ಮಂಡಿ ಚಿಪ್ಪಿಗೆ. ಮತ್ತೆ ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ಮುಡಿಸಿ ಪ್ರಯತ್ನ ಮಾಡಿ. 1 2 3, ನಿಧಾನವಾಗಿ ಕಾಲಾಗಿರ್ಲಿ, ತಲೆನ ಒಂದ್ಸತಿ ಇಡೀ ನೆಲಕ್ಕೆ ಸಹಜವಾದ ಉಸಿರಾಟ ಮಾಡ್ಕೊಳ್ಳಿ. ಮತ್ತೆ ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಹಣೆ ಭಾಗ ತಗೊಂಡೋಗಿ ಮುಡಿಸಿ ಮುಂದೆ ಹಿಂದೆ ಹಾಡ್ಸಿ. ಚೆನ್ನಾಗಿ ಹಾಡ್ಸಿ ಹಾಡ್ಸಿ ಪ್ರಯತ್ನ. ಹಾಡ್ಸಿ ಚೆನ್ನಾಗಿ. 1 2 3, ಹಾಗೆ ಬಲಕ್ಕೆ ಮತ್ತೆ ಎಡಕ್ಕೆ, ಬಲಕ್ಕೆ ಮತ್ತೆ ಎಡಕ್ಕೆ. ಮಗ್ಲಾಗ್ಬೇಕು ನೀಟಾಗಿ, ಮತ್ತೆ ಎದ್ದೇಳಬೇಕು. ಮಗ್ಲಾಗ್ಬೇಕು ಮತ್ತೆ ಎದ್ದೇಳಬೇಕು. ನೀಟಾಗಿ ಮಾಡಿ ಚೆನ್ನಾಗಿ. ಪೂರ್ತಿ ಮಗ್ಲಾಗಿ ಮತ್ತೆ ಎದ್ದೇಳಬೇಕು. ಕಾಲು ಓಪನ್ ಮಾಡ್ಕೋಬಾರ್ದು. ಉಸಿರಾಟ ಚೆನ್ನಾಗಿದೆ. ಹಾಗೆ ಪಾದನ ದೂರ ಮಾಡಿ ಕೈಗಳನ್ನ ಬಲ್ಲಗಡೆ ಎಡಗೈನ ಹಾಕಿ ಮಂಡಿ ಚಿಪ್ನ ನೆಲ ಮುಡಿಸ್ಬೇಕು. ಹೀಗೆ ಮಂಡಿ ಚಿಪ್ನ ನೆಲ ಮುಡಿಸ್ಬೇಕು. ಕಾಲ್ ಹತ್ರ ಮಾಡ್ಕೊಂಡು ಹೀಗೆ ಮಾಡೋಂಗಿಲ್ಲ. ಹೀಗೆ ಮಾಡೋಂಗಿಲ್ಲ. ಕಾಲನ್ನ ದೂರ ಮಾಡಿ ಮಂಡಿ ಚಿಪ್ಪನ್ನೆಲ್ಲ ಮುಟ್ಬೇಕು. ಹೀಗೆ ಮುಡಿಸ್ಬೇಕು. ಅಲ್ಲಿ ಚೆನ್ನಾಗಿ ಹೀಗೆ ಮುಡಿಸ್ಬೇಕು. ಕಾಲನ್ನ ದೂರ ಮಾಡಿ, ಪಾದನ ದೂರ ಮಾಡಿ. ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಹಾಸಿ ಚೆನ್ನಾಗಿ. ಬಲ್ಲಗಡೆಗೆ ಮತ್ತೆ ಎಡದ ಕಡೆಗೆ ಮಂಡಿ ಚಿಪ್ನ ನೆಲ ಮುಟ್ಟಿಸ್ಬೇಕು. ಮಂಡಿ ಚಿಪ್ನ ನೆಲ ಮುಟ್ಟಿಸ್ಬೇಕು. ಕಾಲು ಮಡಿಸಿರ್ಬೇಕು. ಕಾಲು ಚಾಚೋಂಗಿಲ್ಲ, ಓಪನ್ ಮಾಡೋಂಗಿಲ್ಲ. ಕಾಲು ಮಡಿಸಿರ್ಬೇಕು. ಮಂಡಿ ಚಿಪ್ ಮುಡಿಸ್ಬೇಕು. ಪ್ರಯತ್ನ ಮಾಡಿ. ನಾವು ಮಗ್ಲಾಗೋಂಗಿಲ್ಲ, ಬರೀ ಕಾಲುಗಳು ಮಾತ್ರ ಮುರಿಬೇಕು. ಚೆನ್ನಾಗಿ ಮುಡಿಸಿ ಚೆನ್ನಾಗಿ ಆಡ್ಸಿ ಚೆನ್ನಾಗಿ. 2 3, ಉಸಿರಾಟ ಚೆನ್ನಾಗಿದೆ. ಈಗ 2 ಕೈಗಳಿಂದ ಹಿಂಬಡಿ ಭಾಗನ ಇಟ್ಕೋಬೇಕಿದೆ. ಕಟಿ ಚಲನೆ. ಹಿಂಬಡಿ ಭಾಗನ ಹೇಗೆ ಇಟ್ಕೋಬೇಕಿದೆ. ಈಗ ಹಿಡಿದು ಪುರುಷ ಭಾಗ ಎತ್ತದೆ. ಹೀಗೆ ಎತ್ತದೆ. ತಳ್ಳಬೇಕು. ಸೊಂಟ ಭಾಗ ಮೇಲೆ ತಳ್ಳಬೇಕು. ಹೀಗೆ ಚೆನ್ನಾಗಿ ತಳ್ಳಬೇಕು. ಕತ್ತ ಅತ್ತಾಗಿ ಹಾಕ್ಬಾರ್ದು. ಕತ್ತ ಸ್ಟ್ರೈಟ್ ಇಡಬೇಕು. ತಳ್ಳಬೇಕು. ಇಲ್ಲಿ ಚೆನ್ನಾಗಿ ಉಸಿರಾಟ. ಮತ್ತೆ ರಿಲಾಕ್ಸ್ ನಿಧಾನ ವಾಪಸ್. ಮತ್ತೆ ತಗೊಳ್ತಾ ತಳ್ಳಬೇಕು. ಹೀಗೆ ಚೆನ್ನಾಗಿ ಖಾಲಿ ಮಾಡ್ತಾ ನಿಧಾನವಾಗಿ ಇಳಿಸ್ಬೇಕು. ಧಪ್ ಅಂತ ಇಡಬಾರ್ದು. ಸಿಗ್ತಾ ಅಲ್ವಾ ಕಾಲು ಹಿಂಬಡಿ ಇಟ್ಕೊಳ್ಳೋಕೆ. ಹೀಗೆ ಕೈನ ಹೀಗೆ ಲಾಕ್ ಮಾಡಿ ತಳ್ಳಬೇಕು. ಹೀಗೆ ಚೆನ್ನಾಗಿ ಹೀಗೆ ತಳ್ಳಬೇಕು. ಕಾಲು ಸಿಗ್ತಾ ಇಲ್ಲ ಅಂದ್ರೆ ಹೀಗೆ ಹಿಡ್ಕೊಂಡು ಹೀಗೆ ತಳ್ಳಬೇಕು ಚೆನ್ನಾಗಿ. ಮತ್ತೆ ಖಾಲಿ ಮಾಡ್ತಾ ತಗೊಳ್ತಾ ಖಾಲಿ ಮಾಡ್ತಾ ಹೀಗೆ ಮಾಡ್ಬೇಕು. ಮತ್ತೆ ನಿಧಾನವಾಗಿ ಸಿಕ್ಕಿದ್ರೆ ಯಾರಿಗೆ ಕಾಲು ಸಿಗುತ್ತೆ ಇಟ್ಕೊಂಡ್ರೆ ನೀಟಾಗಿ ಇಟ್ಕೊಂಡು ಮಾಡಿ. ನೆಕ್ಸ್ಟ್ 2ನೇ ಸ್ಟೆಪ್ ಮತ್ತೆ ಇಟ್ಕೋಬೇಕು. ಒಂದೇ ಕಾಲು ಇಟ್ಕೋಬೇಕು. ಎಡದ ಕಾಲನ್ನ ಇಟ್ಕೋಬೇಕು. ಮತ್ತೆ ಚೆನ್ನಾಗಿ ಪುಷ್ಯವಾಗ ಮೇಲೆ ಎತ್ತಬೇಕು. ಬಲ್ದ ಕಾಲನ್ನ ಮೇಲೆ ಚಾಚಬೇಕು. ಎಲಿ ಚೆನ್ನಾಗಿ ಮತ್ತೆ ನಿಧಾನವಾಗಿ ವಾಪಸ್.
ಮತ್ತೊಂದು ಕಲ್ಲು ತಗೊಳ್ತಾ ತಳ್ಳಬೇಕು ಚೆನ್ನಾಗಿ. ನೋಡಿ ಬೆನ್ನು ನೆಲಕ್ಕೆ ಟಚ್ ಆಗಿಲ್ಲ, ಈಗ ಹಿಡ್ಕೊಂಡು ಈಗ ಮಾಡೋಂಗಿಲ್ಲ, ಹೀಗೆ ತಳ್ಳಬೇಕು ಈಗ ಚೆನ್ನಾಗಿ ಮೇಲೆ. ಮಾಡೋಣ ಕಾಲುಗಳನ್ನ ಹತ್ತಿರ ಮಾಡ್ಕೊಳ್ಳಿ, ಮಡ್ಸ್ಕೊಳ್ಳಿ. ಕೈಗಳಿಂದ ಹಿಂಬಡಿ ಭಾಗ ಇಟ್ಕೊಳ್ಳಿ, ಕೈಗಳಿಂದ ಹಿಂಬಡಿ ಭಾಗ ಇಟ್ಕೊಳ್ಳಿ. ಇದು ಅಷ್ಟೇ, ಸೊಂಟದ ಸಮಸ್ಯೆ, ಬೆನ್ನಿನ ಸಮಸ್ಯೆ ಇವೆಲ್ಲ ನಿವಾರಣೆ ಮಾಡುತ್ತೆ. ನೀಟಾಗಿ ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ, ಭದ್ರ ಇಟ್ಕೊಳ್ಳಿ. ಸಿಗ್ತಾ ಇಲ್ಲ ಅಂದ್ರೆ ನಾ ಹೇಳಿದ್ನಲ್ಲ, ಬೆಳವಣ ಒಂದಕ್ಕೊಂದು ಲಾಕ್ ಮಾಡಿ ರೆಡಿ. ಅದೇ ಹೊಸು ತಗೊಳ್ತಾ ಮೇಲೆ ಕತ್ಸರಿಯಾಗಿ ಇಡಬೇಕು ಅಂದಲ್ಲ, ಕತ್ಸರಿ ಇಟ್ಟು ಮಾಡಿ ಬಿಡ್ತಾ ಕೆಳಗೆ ತಳ್ಳಬೇಕು, ಚೆನ್ನಾಗಿ ಮೇಲಕ್ಕೆ ತಳ್ಳಬೇಕು. ತಗೊಳ್ತಾ ಚೆನ್ನಾಗಿ ಉಸಿರು ತುಂಬ್ತಾ ಮೇಲೆ ತಳ್ಳಿ, ಎಷ್ಟಾಗುತ್ತೋ ಅಷ್ಟು ತಳ್ಳಿ. ಭುಜದ ಮೇಲೆ ತೂಕ ಬೀಳಬೇಕು, ಹಾಗೆ ತಳ್ಳಬೇಕು ಚೆನ್ನಾಗಿ. ಬಿಡ್ತಾ ಕೆಳಗೆ ನಿಧಾನಕ್ಕೆ ಇಡ್ಬೇಕು, ದಪ್ಪ ಅಂತ ಇಡಬಾರ್ದು. ತಗೊಳ್ತಾ ಮೇಲೆ ತಳ್ಳಿ ಚೆನ್ನಾಗಿ ಮೇಲೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಳ್ಳಬೇಕು ಚೆನ್ನಾಗಿ. ಕೆಲವರು ಹೋಗ್ತಾನೆ ಇಲ್ಲ. ಬಿಡ್ತಾ ಕೆಳಗೆ. ಈಗ ಎರಡು ಕೈಗಳಿಂದ ಎಡದಪಾದನ ಇಟ್ಕೊಳ್ಳಿ. ತಗೊಳ್ತಾ ಮೇಲೆ ಫಸ್ಟ್ ನೀಟಾಗಿ ಮೇಲೆಗೆ ಎತ್ತಿ ತಳ್ಳಿ ಚೆನ್ನಾಗಿ, ಆಮೇಲೆ ಕಾಲೆತ್ತದು. ಎತ್ತಿ ಚೆನ್ನಾಗಿ ಮೇಲೆ ತಳ್ಳಿ, ಫಸ್ಟ್ ಎತ್ತಬೇಕು, ಬೆನ್ನು ಎತ್ತಬೇಕು ನೀಟಾಗಿ, ಸೊಂಟ ಭಾಗ ಬೆನ್ನು ಭಾಗ ಎತ್ತಬೇಕು. ಕೈ ಸಾಧ್ಯ ಆದ್ರೆ ಇಟ್ಕೊಳ್ಳಿ, ಎರಡು ಕೈಗಳಿಂದ ಎಡದಪಾದನ ಇಟ್ಕೊಳ್ಳಿ. ಆಗ್ತಾ ಇಲ್ಲ ಅಂದ್ರೆ ಬೇಡ. ಈಗ ಬಲ್ಲ ಕಾಲ ಮೇಲೆ ಚಾಚಿ ನಿಲ್ಲಿಸ್ಕೊಳ್ಳಿ, ಅಲ್ಲಿ ಚೆನ್ನಾಗಿ ಉಸಿರು ತಳ್ಬೇಕು ಚೆನ್ನಾಗಿ. ಈಗ ತಳ್ಳಿ ಚೆನ್ನಾಗಿ. ನಿಧಾನವಾಗಿ ವಾಪಸ್ ಉಸಿರಾಟ ಚೆನ್ನಾಗಿ. ಈಗ ಮತ್ತೊಂದು ಕಲ್ಲು, ಮತ್ತೆ ಬಲ್ದ ಕಲ್ಲನ್ನ ಹಿಡ್ಕೊಳ್ಳಿ, ಎಡದ ಕಲ್ಲನ್ನ ಚಚ್ಚಿ ತಳಿ ನಿಲ್ಲಿಸ್ಕೊಳ್ಳಿ, ಅಲ್ಲಿ ಚೆನ್ನಾಗಿ ತಳಿ ಚೆನ್ನಾಗಿ. ಈಗ ನಿಧಾನಕ್ಕೆ ವಾಪಸ್ ಉಸಿರಾಟ ಚೆನ್ನಾಗಿ. ಹಾಗೆ ಕೈಗಳನ್ನ ಎರಡು ಕೈನ ಹಿಂದೆ ಚಾಚಿ, ಎರಡು ಪಾದನ ಜೊತೆ ಸೇರಿಸಿ, ಕೈನ ಹಿಂದೆ ಚಾಚಬೇಕು, ಪಾದನ ಜೊತೆ ಸೇರಿಸಬೇಕು. ಇಲ್ಲಿ ಓಪನ್ ಹೇಳಿದ್ರೆ ಪೂರ್ತಿ ನೀಟಾಗಿ ಓಪನ್ ಮಾಡಬೇಕು, ಎರಡು ಪಾದ ಜೊತೆಲಿ ಇರುತ್ತೆ, ತೊಡೆ ಚೆನ್ನಾಗಿ ಓಪನ್ ಮಾಡಬೇಕು. ಇಲ್ಲಿ ಸಾಧ್ಯವಾದಷ್ಟು ನೀಟಾಗಿ ಓಪನ್ ಮಾಡಬೇಕು, ಬರೀ ಇಷ್ಟೇ ಮಾಡೋಂಗಿಲ್ಲ, ಪೂರ್ತಿ ಓಪನ್ ಮಾಡಬೇಕು. ಕೈ ಚಾಚಿರ್ಬೇಕಿದೆ. ಕ್ಲೋಸ್ ಹೇಳಿದ್ರೆ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಈ ರೀತಿ ಮಾಡ್ತವೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಬೇಕು. ಇದು ಗರ್ಭಕೋಶದ ಸಮಸ್ಯೆಗಳಿದ್ರೆ, ಮೂತ್ರಪಿಂಡದ ಸಮಸ್ಯೆಗಳಿದ್ರೆ ನಿವಾರಣೆ ಆಗ್ತಾ ಹೋಗುತ್ತೆ. ನೀಟಾಗಿ ಚಾಚಿ ಚೆನ್ನಾಗಿ, ಕೈನ ಹಿಂದಿಗೆ ಚಾಚಿ, ಓಪನ್ ಪಾದ ಜೊತೆ ಸೇರಿಸಬೇಕು, ಓಪನ್ ಮಾಡಿ. ಕ್ಲೋಸ್ ಪೂರ್ತಿ ಜೊತೆ ಸೇರಿಸಿ, ಕ್ಲೋಸ್ ಮಾಡಿ ಅಂದ್ರೆ ಪೂರ್ತಿ ನೀಟಾಗಿ ಜೊತೆ ಸೇರಿಸಿ, ಪಾದನ ಜೊತೆ ಇರಬೇಕು, ಮಂಡಿ ಚಿಪ್ಪು ಜೊತೆ ಇರಬೇಕು. ಓಪನ್ ಚೆನ್ನಾಗಿ ಓಪನ್ ಮಾಡಿ. ಕ್ಲೋಸ್ ಪಾದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹತ್ತಿರ ಹೇಳ್ಕೋಬೇಕು, ತುಂಬಾ ದೂರ ಹೋಗ್ಬಾರ್ದು. ಓಪನ್ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ಈಗ ಕ್ಲೋಸ್. ಈಗ ಹಿಂದೆ ಚಾಚಿರೋ ಕೈಗಳನ್ನ ಬೆಳವಣ ಒಂದಕ್ಕೊಂದು ಇಂಟರ್ಲಾಕ್ ಮಾಡಿ ತಲೆ ಕೆಳಗಡೆ ಇಡಿ. ಹೊಸರು ತಗೊಳ್ಳಿ, ಹೊಸರು ಖಾಲಿ ಮಾಡ್ತಾ ತೊಡೆ ಭಾಗ ಹೊಟ್ಟೆ ಮೇಲೆ ಬರಲಿ, ಪಾದ ಎದುರು ನೋಡ್ತಾ ಮತ್ತೆ ಉಸಿರು ತಗೋಬೇಕು. ಉಸಿರು ಖಾಲಿ ಮಾಡ್ತಾ ಬಲ್ದ ಕಡೆಗೆ ಪೂರ್ತಿ ಮಗಲು ಮಾಡಬೇಕು. ಒಂದ್ ಕಾಲು ಮತ್ತೊಂದು ಕಾಲ ಅಮ್ಕಿರ್ಬೇಕು, ತೊಡೆ ಎತ್ಕೋಬಾರ್ದು. ನಾವು ತಿರುಗಿ ಎಡದ ಕಡೆ ನೋಡ್ಬೇಕು, ಎಡದ ಕೈಗೆ ಮೇಲೆ ಎತ್ಕೊಂಡಿರ್ತದೆ ಅಮುಕ್ಬೇಕು. ಎಡದ ಕೈ ಎತ್ಕೋಬಾರ್ದಿಗೆ, ಈಗ ಎತ್ಕೊಂಡಿರ್ತದೆ ಕೆಲವ್ರದ್ದು, ಅಮುಕ್ಬೇಕಿಗೆ ಚೆನ್ನಾಗಿ. ತಿರುಗಿ ನಾವು ಎಡದ ಕಡೆ ನೋಡ್ಬೇಕು, ಇಲ್ಲಿ ಖಾಲಿ ಓಪನ್ ಆಗಿರ್ತದೆ, ಅಮುಕ್ಬೇಕು ಚೆನ್ನಾಗಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುದುರ್ಕೋಬೇಕು. ಸಾಧ್ಯವಾದ್ರೆ ಬಲ್ದ ಕೈಗೆ ಮೊಣಕೈಗೆ
ಮಂಡಿ ಚಿಪ್ಪು ಟಚ್ ಆಗಬೇಕು. ಹಾಗೆ ಟಚ್ ಮಾಡಿ ಅಲ್ಲಿ ಉಸಿರಾಟ ಮಾಡ್ಕೋಬೇಕು. ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು. ಮತ್ತೆ ತಗೊಳ್ತಾ ಮತ್ತೊಂದು ಸೈಡ್ ಖಾಲಿ ಮಾಡ್ತಾ ನಾವು ಈಗ ಬಂದ ಕಡೆಗೆ ತಿರುಗಿ ನೋಡಿ. ಹಂತವಾಗಿ ಇಂಪ್ರೂವ್ ಮಾಡ್ಕೊಳ್ಳೋದು. ಒಂದೇ ಸತಿ ಮಾಡೋಕ್ಕಾಗೋದಿಲ್ಲ, ನೋವು ಬಂದ್ಬಿಡುತ್ತೆ. ಮತ್ತೆ ನೋಡೋಣ. ಬೆಳಗುಣ ಲಾಕ್ ಮಾಡಿ. ತೊಡೆ ಭಾಗ ಹೊಟ್ಟೆ ಮೇಲೆ ಬರಲಿ. ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಬಲ್ದ ಕಡೆಗೆ ಮಗ್ಲಾಗಿ ಎಡ್ದ ಕಡೆ ನೋಡಿ. ಎಡ್ದ ಭುಜ ಎತ್ಕೋಬಾರ್ದು. ಮುದುರ್ಕೊಳ್ಳಿ ಚೆನ್ನಾಗಿ. ಎಷ್ಟು ಸಾಧ್ಯ ಹೋಗುತ್ತೆ ಅಷ್ಟು ಮುದುರ್ಕೋಬೇಕು. ಅಲ್ಲಿ ಚೆನ್ನಾಗಿ ಉಸಿರಾಟ. ಉಸಿರಾಟ ಮುಖ್ಯ. ಎಡದ ಭುಜ ಎತ್ಕೊಂಡಿದ್ರೆ ಅಮ್ಕಿ ನೆಲ ಮುಡ್ಸಿ. ತಗೊಳ್ತಾ ಮೇಲೆ ಬಿಟ್ಟ ಎಡದ ಕಡೆಗೆ ಮಗಲ್ ಮಾಡಿ ಬಲ್ದ ಕಡೆಗೆ ನೋಡಿ. ಅಲ್ಲಿ ಚೆನ್ನಾಗಿ ತಗೊಳ್ತಾ ಮೇಲೆ ಬಿಟ್ಟ ಬಲ್ದ ಕಡೆಗೆ ಮಗಲ್ ಮಾಡಿ ಎಡದ ಕಡೆ ನೋಡಿ. ತಗೊಳ್ತಾ ಮೇಲೆ ಬಿಟ್ಟ ಎಡ ತಗೊಳ್ತಾ ಮೇಲೆ ಇಲ್ಲ. ಉಸಿರಾಟ ಚೆನ್ನಾಗಿರಲಿ. ಈಗ ಎಲ್ಲರೂ ಒಂದ್ ಬಾರಿ ನೋಡ್ಕೊಳ್ಳಿ. ಎಲ್ಲರೂ ಪ್ರಯತ್ನ ಮಾಡಿ. ಫಸ್ಟ್ ಸ್ಟಾರ್ಟಿಂಗ್ ಹೇಗೆ ಎತ್ತಬೇಕು ಅನ್ನೋದು ತಿಳ್ಕೊಬೇಕು. ಕೆಲವರು ಸುಮ್ನೆ ಈಗ ಎತ್ಬಿಡ್ತಾರೆ. ಈಗ ಫಸ್ಟ್ ಈಗ ಎತ್ತುತ್ತೆ. ಈಗ ಎತ್ತಿದ್ರೆ ಹೇಗೆ ಎತ್ತಕ್ಕಾಗೋದಿಲ್ಲ. ಫಸ್ಟ್ ಪಾದ ಎತ್ಕೋಬೇಕು. ಮೊಣಕಾಯಿ ಸಪೋರ್ಟ್ ತಗೊಂಡು ಹೀಗೆ ಪೃಷ್ಠಭಾಗ ಎತ್ತಬೇಕು. ಹೀಗೆ ಮುಂದಕ್ಕೆ ತಳ್ಳಬೇಕು. ಸೊಂಟ ಭಾಗ ಇಟ್ಕೋಬೇಕು. ಆಮೇಲೆ ನಿಧಾನವಾಗಿ ಕಾಲನ್ನ ನೇರ ಮಾಡಿ. ಬಿದ್ದೋಗ್ತೀನಿ ಅಂದ್ರೆ ನಿಧಾನವಾಗಿ ನೇರ ಮಾಡಿ. ಇಷ್ಟೇ ಸ್ವಲ್ಪ ಡೌನ್ ಆಗಿ ಇಲ್ಲಿ ಹೀಗಿದ್ರೆ ಬಿದ್ದೋಗ್ತೀರಿ. ಹೀಗೆ ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಇದೆ ಅಂದಾಗ ಸ್ಟ್ರೈಟ್ ಮಾಡಬೇಕು. ಸ್ಟ್ರೈಟ್ ಮಾಡಿ. ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಚೆನ್ನಾಗಿ ಹಾಗೆ ಓಪನ್ ಹಾಗೆ ಬಲಕ್ಕೆ ಎಡಕ್ಕೆ ಆಡಿಸಿ ಅಂದ್ರೆ ಹೀಗೆ ಆಡ್ಬೇಕು. ನೀವೇನ್ ಮಾಡ್ತಾರೆ? ಹೀಗೆ 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 ಮಾಡ್ತೀರಿ. ಈಗಲ್ಲ, ಈಗ ಓಪನ್ ಮಾಡಿರ್ತೀವಲ್ಲ, ಈ ಭಾಗನೇ ತಿರುಗಿಸ್ಬೇಕು. ಹೀಗೆ ಈ ಭಾಗನೇ ತಿರುಗಿಸ್ಬೇಕು. ಈಗ ಸೊಂಟ ಭಾಗ ಪೂರ್ತಿ ತಿರುಗಿಸ್ಬೇಕು. ಹೀಗೆ ಮಾಡಬೇಕು. ಹೀಗೆ ಅಲ್ಲ, ಹೀಗೆ ಇರಬೇಕು. ಈ ಭಾಗ ಪೂರ್ತಿ ತಿರುಗಿಸ್ಬೇಕು. ಈಗ ಚೆನ್ನಾಗಿ ಬಲ್ದ ಕಡೆಗೆ ಮತ್ತೆ ಎಡದ ಕಡೆಗೆ ಹೀಗೆ ಬರಬೇಕು. ಮತ್ತೆ ಕ್ಲೋಸ್. ಈಗ ಬಲ್ದ ಪಾದನ ಬಲ್ದ ಕಡೆ ನೆಲ ಮುಟ್ಸಿದ್ರೆ ನೋಡಿ. ಹೀಗಿರೋ ಪಾದನ ಹೀಗೆ ತಿರುಗಿಸಿ ಹೀಗೆ ಇಳಿಸ್ಬೇಕು. ಈ ಕಾಲ ಹೀಗೆ ಈಗ ಹೊಂಟೋಗ್ಬಿಡುವಂತ ಇದೆಲ್ಲೇ ಇರ್ಬೇಕು. ಇಲ್ಲಿ ಚೆನ್ನಾಗಿ ಮತ್ತೆ ತಗೊಳ್ತಾ ಮತ್ತೊಂದ್ ಸೈಡು ಖಾಲಿ ಮಾಡ್ತಾ ಮತ್ತೆ ತಗೊಳ್ತಾ ಬಲ್ದಾಗಲ್ಲ ಹಿಂದಕ್ಕೆ ನೆಲ ಮುಟ್ಸಬೇಕು. ಮತ್ತೆ ತಗೊಳ್ತಾ ಎಡದ ಕಾಲು ಮತ್ತೆ ತಗೊಳ್ತಾ ಎರಡು ಕಾಲು ಪಾರ್ಟ್ಸ್ ನೋಡಿ. ಹೀಗೆ ಮಂಡಿ ಚಿಪ್ಪು ಹೀಗಲ್ಲ, ಹೀಗೆ ಮಂಡಿ ಚಿಪ್ಪು ಮೇಲೆ ಬರ್ತೀವಿ. ಈಗ ಇಳಿಸ್ಬೇಕು. ಇಲ್ಲಿ ಚೆನ್ನಾಗಿ ಮತ್ತೆ ನಿಧಾನವಾಗಿ ಎಡದ ಕಡೆಗೆ ಮಂಡಿ ಚಿಪ್ಪು ಸೀಟ್ ನೋಡ್ತಾ ಇತ್ತೆ ಹೇಗೆ. ಇಲ್ಲಿ ಚೆನ್ನಾಗಿ ಮತ್ತೆ ಮುಂದಕ್ಕೆ ಎಷ್ಟಾಗುತ್ತೋ ಅಷ್ಟು. ಮತ್ತೆ ಹಿಂದಕ್ಕೆ ಎಷ್ಟಾಗುತ್ತೋ ಅಷ್ಟು. ಇಷ್ಟಾಗುತ್ತೋ ಇಷ್ಟೇ. ಸಾಧ್ಯ ಆದ್ರೆ ನೆಲ ಮುಗಿಸ್ಬೇಕು. ಎಷ್ಟಾಗುತ್ತೋ ಅಷ್ಟು. ಮತ್ತೆ ನಿಧಾನವಾಗಿ ವಾಪಸ್ ರಿಲ್ಯಾಕ್ಸ್. ಇಲ್ಲ ನೋಡಿ ಎಲ್ಲ ಮಾಡಿ ನೋಡೋಣ.
ನೋಡೋಣ ಯಾರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಂತ. ಸರ್ವ ಅಂಗಗಳಿಗೂ ಆಸನ, ಆಸನಗಳ ರಾಣಿ. ಎಷ್ಟು ಜನ ರಾಣಿರು ಮಾಡ್ತೀರಿ ನೋಡೋಣ. ಆಸನಗಳ ರಾಣಿ ಎಲ್ಲರೂ ಮಾಡ್ಲೇಬೇಕಿದ್ನ. ಇನ್ನು ಆಸನಗಳ ರಾಜ ಮಾಡಕ್ಕಂತೂ ಆಗೋದಿಲ್ಲ. ಕೆಲವು ಶೀರ್ಷಾಸನ ಯಾರಿಗೂ ಮಾಡಕ್ಕೆ ಆಗೋದಿಲ್ಲ. ಸರ್ವಾಂಗಾಸನ ಮಾಡಿದ್ರೆ ಶೀರ್ಷಾಸನದ ಎಲ್ಲಾ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆ ನೀಟಾಗಿ ಮಾಡ್ಕೊಡಿ. ರೆಡಿ, ಅದೇ ನಿಲ್ಲಿಸ್ಕೊಳ್ಳಿ. ನೀಟಾಗಿ ಎತ್ತಬೇಕು ನೋಡಿ. ತಿರ್ಗಾ ಹಾಗೆ ಮಾಡ್ತೇವೆ. ಫಸ್ಟೇ ಬೆನ್ನೆತ್ತಂಗಿಲ್ಲ, ಕಾಲೆತ್ತಬೇಕು. ಆಮೇಲೆ ನಿಧಾನವಾಗಿ ಮೊಣಕಾಯಿ ಸಪೋರ್ಟ್ ತಗೊಂಡು ಬೆನ್ನೆತ್ತಾ ಹೋಗ್ಬೇಕು. ಮೊಣಕಾಯಿ ಸಪೋರ್ಟ್ ತಗೊಂಡು ಎತ್ತಬೇಕು. ಯಾರಿಗಾಗುತ್ತೋ ಅವ್ರ ಎತ್ತಿ ನಿಲ್ಲಿಸ್ಕೊಡಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ, ಚೆನ್ನಾಗಿ ಉಸಿರಾಟ ಮಾಡಿ. ಈಗ ಭುಜದ ಮೇಲೆ ತೂಕ ಬೆಳೆಯಬೇಕು, ಕತ್ತಿನ ಮೇಲಲ್ಲ. ಶಶಾಂಕ್ ಕತ್ ಸೇರಿ ಮಾಡು. ಸೆಂಟ್ರ್ ಇಟ್ಕೋಬೇಕು. ಕತ್ ಅತ್ತಾಗಿತ್ತಾಗ ತಿರುಗಿಸ್ಬಾರ್ದು. ನೀವು ಮಾಡಿದೆ ಅಂತ ನಾನು ನೋಡ್ತೀನಿ. ಅತ್ತಾಗಿತ್ತಾಗ ತಿರುಗಿ ನೋಡೋದು ಬೇಡ. ಕತ್ ಹುಡುಕ್ ಬಿಡುತ್ತೆ ಆಮೇಲೆ. ಪ್ರಯತ್ನ ಯಾರಿಗೆ ಎಷ್ಟೆಷ್ಟಾಗುತ್ತೋ ಎಷ್ಟೆಷ್ಟ ಮಾಡಿ. ಆಗ್ತಾ ಇಲ್ಲ, ಬರೀ 2 ಕಾಲ ಮೇಲೆ ಚಾಚಿ ನಿಲ್ಸ್ಕೊಳ್ಳಿ ಸಾಕು. ಹೊಪ ದೊಡ್ಡದಾಗಿ ಹೊಪ ನೋಡಿ ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಈಗ ಹಾಗೆ ಬಲಕ್ಕೆ ಎಡೆಗೆ ತಿರುಗಿಸ್ಬೇಕು ಚೆನ್ನಾಗಿ. ಕಾಲು ಆಡ್ಸೋದಲ್ಲ, ಇಡೀ ಸೊಂಟ ಭಾಗನ ತಿರುಗಬೇಕು ಚೆನ್ನಾಗಿ. ತಿರುಗಿಸಿ ಚೆನ್ನಾಗಿ, ಆಡ್ಸಿ ಚೆನ್ನಾಗಿ. ಪೂರ್ತಿ ಒಂದು ರೌಂಡ್ ಬರೋದೇನ್ ಬೇಡ, ಅರ್ಧ ತಿರುಗಿಸಿ ಸಾಕು. ನಾನ್ ಮಾಡಿದ್ನಲ್ಲ ಅಷ್ಟೇ. ಈಗ ತಿರುಗಿಸಿ ಎಷ್ಟಾಗುತ್ತೋ ಅಷ್ಟೇ. ಪ್ರಯತ್ನ. ಕ್ಲೋಸ್. ರಿಲ್ಯಾಕ್ಸ್. ವಾಪಸ್ ಬನ್ನಿ, ರೆಸ್ಟ್ ಮಾಡಿ. ಪ್ರಯತ್ನ ಮಾಡಿ ನೀಟಾಗಿ ಮಾಡೋಕೆ. ಮತ್ತೆ ತಗೊಂಡೋಗಿ ಅದೇ ನಿಲ್ಲಿಸ್ಕೊಳ್ಳಿ. ಪ್ರಯತ್ನ ನೀಟಾಗಿ ಎತ್ತಬೇಕು. ಫಸ್ಟೇ ಸೊಂಟ ಎತ್ತಬಾರದು, ಫಸ್ಟು ಕಾಲ್ನ ಎತ್ತಬೇಕು ನಿಧಾನವಾಗಿ. ಆಮೇಲೆ ಮೊಣಕಾಯಿ ಸಪೋರ್ಟ್ ತಗೊಂಡು ಬೆನ್ನೆತ್ತಬೇಕು. ಆಮೇಲೆ ಸೊಂಟ ಇಟ್ಕೊಳ್ಳೋದು. ಅದೇ ನಿಲ್ಲಿಸ್ಕೊಳ್ಳಿ. ಈಗ ಸ್ಟ್ರೈಟ್ ಸಾಧ್ಯವಾದ್ರೆ ಸ್ಟ್ರೈಟ್ ಮಾಡಿ. ಬಲ್ದ ಕಾಲ್ನ ಬಲ್ದ ಕಡೆಗೆ, ನಮ್ಮ ಭುಜದ ಕಡೆಗೆ ಹೋಗಿ ನೆಲ ಮುಟ್ಬೇಕು. ತಲೆ ಕಡೆಗೆ ಹೋಗಂಗಿಲ್ಲ, ಭುಜದ ಕಡೆ ಹೋಗಿ ನೆಲ ಮುಟ್ಬೇಕು. ಬಲ್ದ ಪಾದ ಬಲ್ದ ಕಡೆಗೆ ತಗೊಂಡೋಗಿ ನೆಲ ಮುಟ್ಸ್ಬೇಕು. ಇನ್ನೊಂದು ಕಾಲು ಸ್ಟ್ರೈಟ್ ಇರ್ಬೇಕು. ಅಲ್ಲಿ ಚೆನ್ನಾಗಿ ಉಸಿರಾಟ. ಪ್ರಯತ್ನ ಮಾಡಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಗುಡ್. 1 2 3 ಜನ ಪ್ರಯತ್ನ ಹಾಗೆ ಮಾಡಬೇಕು. ಕಷ್ಟ ಆಗುತ್ತೆ, ಮಾಡ್ದ ಇಷ್ಟ ಆಗುತ್ತೆ. ನೀಟಾಗಿ ಮಾಡಿ. ತಗೊಳ್ತಾ ಮೇಲೆ ನಿಧಾನವಾಗಿ ಬಿಡ್ತಾ. ಮತ್ತೊಂದು ಸೈಡ್ ಎಡದ ಕಾಲು ಎಡದ ಕಡೆ ಭುಜದ ಕಡೆಗೆ ಬರಬೇಕು, ತಲೆ ಕಡೆಗೆ ಬರಬಾರ್ದು. ಪ್ರಯತ್ನ ಮಾಡಿ. ಪ್ರಯತ್ನ ಮಾಡಿದ್ರೆ ಬರ್ತದೆ. ಪ್ರಯತ್ನ ಮಾಡಿ. ಭುಜದ ಮೇಲೆ ಮೊಣಕಾಯಿ ಮೇಲೆ ಕೈ ತೂಕ ಕೊಟ್ಟು ಎತ್ತಿ ನಿಲ್ಸ್ಕೊಳ್ಳೋದು. ತಗೊಳ್ತಾ ಮೇಲೆ. ಈಗ ಬಲ್ದ ಕಾಲು ನಮ್ಮ ತಲೆ ಹಿಂದೆ ಹೋಗಿ ನೆಲ ಮುಟ್ಬೇಕು. ಬಲ್ದ ಕಾಲು, ಎಡದ ಕಾಲು ನೇರ ಇರಬೇಕು. ಒಂದ್ ಕಾಲು ನೆಲ ಮುಟ್ಬೇಕು, ಒಂದ್ ಕಾಲು ಸ್ಟ್ರೈಟ್ ಇರ್ಬೇಕು. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಉಸಿರಾಟ ಮುಖ್ಯ, ದಮ್ ಕಟ್ ಮಾಡಬಾರ್ದು. ಗುಡ್. 2 3 ಜನ 4 ಜನ ಮಾಡಿ. ಹಂಗೆ ಚೆನ್ನಾಗಿ ಉಸಿರಾಟ ಮಾಡಿ. ಕಾಲ್ ಮಡ್ಸ್ಕೋಬಾರ್ದು, ಸ್ಟ್ರೈಟ್ ಇರ್ಬೇಕು. ತಗೊಳ್ತಾ ನೇರ. ಮತ್ತೊಂದು ಕಾಲು ತಗೊಂಡೋಗಿ ನೆಲ ಮುಟ್ಸಿ. ನೀಟಾಗಿ ಮಾಡಿ. ಪ್ರಯತ್ನ ಮಾಡಿ, ಮುಟ್ಸಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಇವೆಲ್ಲ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರೋಕೆ ಸಾಧ್ಯ. ಮತ್ತೆ ತಗೊಳ್ತಾ ಮೇಲೆ ಮುಂದೆ ಇಳಿಸಿ. ನಿಧಾನವಾಗಿ ರೆಸ್ಟ್ ಮಾಡಿ. ಮುಂದೆ ಇಳಿಸಿ, ರೆಸ್ಟ್ ಮಾಡಿ. ರಿಲ್ಯಾಕ್ಸ್. ಮತ್ತೆ ವಾಪಸ್ ತಗೊಳ್ಳಿ. ಎತ್ಕೊಂಡೋಗಿ ನಿಲ್ಲಿಸ್ಕೊಳ್ಳಿ. ಈಗ 2 ಕಾಲುವೆ ಬಲ್ದ ಕಡೆಗೆ ತಿರುಗಿಸ್ಬೇಕು. 2 ಕಾಲು ಮಂಡಿ ಚಿಪ್ಪು ಸೀಟ್ ನೋಡ್ಬೇಕು. ಹಾಗೆ ತಿರುಗಿಸಿ ಸ್ವಲ್ಪ ಡೌನ್ ಮಾಡ್ಬೇಕು. ರೆಡಿ. ಅದೇ ನೋಡೋಣ. ಅದೇ ನಿಲ್ಲಿಸ್ಕೋಬೇಕು. 2 ಕಾಲು ಬಲ್ದ ಕಡೆಗೆ ತಿರುಗಿಸಿ ಡೌನ್ ಮಾಡಿ. ನೋಡ್ಕೊಂಡು ಮಾಡಿ. ಬಿದ್ದು ಬಿಡ್ತೀರಿ. ಆಮೇಲೆ ಸ್ವಲ್ಪ ಮಾಡಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ.
ಸಾಕು, ಅಷ್ಟು ಮಾಡಿದ್ರು ಸಾಕು. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಮಂಡಿ ಚಿಪ್ ಸೀಟ್ ನೋಡ್ಬೇಕು, ಆ ರೀತಿ ತಿರುಗಿಸ್ಬೇಕು, ನೆಲ ನೋಡೋ ಥರ ಅಲ್ಲ. ಮತ್ತೆ ತಗೊಳ್ತಾ ಸ್ಟ್ರೈಟ್, ಮತ್ತೊಂದು ಸೈಡ್ ತಿರುಗಿಸಿ ಚೆನ್ನಾಗಿ. ನೀಟಾಗಿ ಮಾಡಿ. ಮಂಡಿ ಚಿಪ್ಪು ತಿರುಗಿಸ್ಬೇಕು ಚೆನ್ನಾಗಿ, ಸೀಟ್ ನೋಡ್ಬೇಕು, ಹಾಗೆ ತಿರುಗಿಸ್ಬೇಕು. ಮತ್ತೆ ನಿಧಾನವಾಗಿ ವಾಪಸ್ ಮುಂದಕ್ಕೆ ಇಳಿಸಿ, ಮುಂದಕ್ಕೆ ಸ್ವಲ್ಪ ಇಳಿಸಿ ಸಾಕು, ಪೂರ್ತಿ ಅಲ್ಲ, ಸ್ವಲ್ಪ ಇಳಿಸ್ಬೇಕು ಮುಂದಕ್ಕೆ. ಮಂಡಿ ಚಿಪ್ ಸೀಟ್ ನೋಡ್ಬೇಕು, ಹಾಗೆ ಮುಂದಕ್ಕೆ. ಹಿಂದಕ್ಕೆ ಇಳಿಸಿ, ಎರಡು ಕಾಲ ಹಿಂದಕ್ಕೆ ಇಳಿಸಿ, ಹಲಾಸನ ಮಾಡ್ತೀವಲ್ಲ ಹಾಗೆ. ಬಿಸಾಕ್ಬಾರ್ದು, ಇಳಿಸಿ ತಗೊಂಡೋಗಿ. ಮತ್ತೆ ನಿಧಾನವಾಗಿ ವಾಪಸ್ ರಿಲ್ಯಾಕ್ಸ್. ಉಸಿರಾಟ ಚೆನ್ನಾಗಿರಲಿ. ಪ್ರಯತ್ನ ಮಾಡಿ, ಇಷ್ಟಪಟ್ಟು ಮಾಡಿ. ಕಷ್ಟ ಆಗುತ್ತೆ, ಕೆಲವೆಲ್ಲ ಕಷ್ಟ ಆಗುತ್ತೆ. ಇಷ್ಟಪಟ್ಟು ಮಾಡಿದ್ರೆ ಇಷ್ಟ ಆಗುತ್ತೆ. ಈಗ ಎರಡೂ ಕಾಲನ್ನು ತಗೊಂಡೋಗಿ ಹಿಂದೆ ನೆಲ ಮಾಡಿಸ್ಬೇಕು, ಹಲಾಸನ ಮಾಡಬೇಕು. ಮತ್ತೆ ಅಲ್ಲಿ ಓಪನ್ ಕ್ಲೋಸ್ ಮಾಡಬೇಕು. ಇದೆಲ್ಲ ಬೆನ್ನಿಗೆ ಸಂಬಂಧವಾದ ಸಮಸ್ಯೆಗಳು, ಗಂಟಲಿಗೆ ಸಂಬಂಧವಾದ ಸಮಸ್ಯೆಗಳು, ಸೊಂಟಕ್ಕೆ ಸಂಬಂಧವಾದ ಸಮಸ್ಯೆಗಳು ಎಲ್ಲವನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ರೆಡಿ? ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಎರಡು ಕಾಲ ತೆಗೆದು ಹಿಂದಕ್ಕೆ ಬಿಸಾಕಿ, ತಗೊಂಡೋಗಿ ಹಿಂದಕ್ಕೆ ಬಿಸಾಕಿ, ಹಲಾಸನ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ನೆಲ ಮುಟ್ಸ್ಬೇಕು, ತಗೊಂಡೋಗಿ ಪ್ರಯತ್ನ. ಚೆನ್ನಾಗಿ ಉಸಿರಾಟ ಮಾಡಿ. ಉಸಿರಾಟ ಮುಖ್ಯ. ಸಾಧ್ಯ ಇದ್ರೆ ಪಾದನ ಚೂಪ್ ಮಾಡಿ, ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಕಾಲ್ ನೇರ ಇರ್ಬೇಕು, ಮಡ್ಸ್ಕೋಬಾರ್ದು. निदान वापस ಉಸಿರಾಟ ಚೆನ್ನಾಗಿ. ಈಗ ಒಂದ್ ಬಾರಿ ನೋಡ್ಕೊಳ್ಳಿ, ಕೈಗಳನ್ನ ಹೀಗೆ ಹೊರಡಾಕಿ, ಈಗ ಸೊಂಟ ಭಾಗನ ಹಿಡ್ಕೋಬೇಕು. ಹೆಬ್ಬೆರಳು ಒಳಗಡೆ ಬರ್ಬೇಕು, ಹೀಗೆ ಹಿಡ್ಕೋಬೇಕು. ಹೀಗೆ ಹಿಡ್ಕೋಬೇಕು. ಹೀಗೆ ಹಿಡಿದು ಪಾದನ ಚೂಪ್ ಮಾಡ್ಬೇಕು. ಎರಡು ಪಾದನು ಜೊತೆ ಸೇರಿಸ್ಬೇಕು. ಜೊತೆ ಸೇರಿಸಿ ಇಲ್ಲಿ ಚೆನ್ನಾಗಿ ಉಸಿರು. ಹಾಗೆ ನಾನು ಕಾಲ್ನ ಓಪನ್ ಮಾಡಿ ಅಂತೀನಿ, ಆಗ ಓಪನ್ ಮಾಡ್ತೀನಿ. ಚೆನ್ನಾಗಿ ಇಲ್ಲಿ ಓಪನ್ ಮಾಡಿ, ಇಲ್ಲಿ ಚೆನ್ನಾಗಿ ಉಸಿರು. ಹಾಗೆ ಬಲ್ಲ ಪಾದನ ತಗೊಂಬಂದು ಎಡದ ಪಾದಕ್ಕೆ ಸೇರಿಸಿ. ಅಂದ್ರೆ ಏನ್ ಮಾಡ್ತೀರಿ, ಇಟ್ಟಿರ್ತೀರಿ, ಇದನ್ನ ಈ ಕಡೆ ಇದನ್ನ ಹಿಂಗ್ ತಗೊಂಡ್ಬಂದ್ಬಿಡ್ತೀರಿ. ಈಗಿಲ್ಲ, ಎಷ್ಟು ದೂರ ಇರುತ್ತೋ ಹಾಗೆ ಇರ್ಬೇಕು, ದೂರ ಇಟ್ಕೋಬೇಕು ನೀಟಾಗಿ. ಬಲ್ಲ ಪಾದ ತಂದು ಎಡದ ಪಾದಕ್ಕೆ ಟಚ್ ಮಾಡಿದ್ರೆ ತಂದು ಈಗ ಟಚ್ ಮಾಡುತ್ತೆ, ಇಲ್ಲೇ ನಿಲ್ಲಿಸ್ಬೇಕು. ಮತ್ತೆ ಓಪನ್ ಓಪನ್. ಈಗ ಎಡದ ಪಾದ ತಂದು ಬಲ್ಲ ಪಾದಕ್ಕೆ ಟಚ್ ಮಾಡಿ ತಂದೆ ನಿಲ್ಲಿಸ್ಬೇಕು, ಅಲ್ಲಿ ಚೆನ್ನಾಗಿ ಉಸಿರು. ಮತ್ತೆ ಓಪನ್. ಎರಡು ಕಾಲು ಹತ್ತತ್ರ ತಾನೆ. ಈಗ ನಿಧಾನವಾಗಿ ಸ್ವಲ್ಪ ಹತ್ತತ್ರ ಮಾಡ್ಕೊಳ್ಳಿ. ಬಲ್ಲ ಕಾಲ ಮೇಲೆ ಚಚ್ಚಿ, ಮತ್ತೆ ನಿಧಾನ ವಾಪಸ್. ಎಡದ ಕಾಲ ಮೇಲೆ ಚಚ್ಚಿ, ಮತ್ತೆ ನಿಧಾನ ವಾಪಸ್. ಎರಡು ಕಾಲ ಹತ್ತತ್ರ ಮಾಡಿ, ರಿಲ್ಯಾಕ್ಸ್. ಹೇಗೆ ಮಾಡು ನೋಡೋಣ. ರೆಡಿ? ರೆಡಿ. ಕೈಗಳನ್ನ ಹೊರಡಾಕಿ, ನಿಧಾನವಾಗಿ ಚೆನ್ನಾಗಿ ಸೊಂಟ ಭಾಗ ಇಟ್ಕೊಬಿಡಿ. ತಳ್ಳಿ ಮೇಲಕ್ಕೆ, ಕತ್ ಸರಿಯಾಗಿ ಇಟ್ಕೋಬೇಕು. ಈಗ ಕಾಲನ್ನ ಮುಂದೆ ತಳ್ಕೊಂಡೋಗಿ ಪಾದ ಜೊತೆ ಸೇರಿಸಿ. ಎತ್ಬೇಕು ಚೆನ್ನಾಗಿ, ಭುಜದ ಮೇಲೆ ತೂಕ ಬಿಡುತ್ತೆ. ತಳ್ಬೇಕು ಚೆನ್ನಾಗಿ. ಎತ್ತಿ, ಮಧ್ಯೆ ಎತ್ತಿ, ಎತ್ತಿ ಇನ್ನೂ ಕೈ ಒಳಗಡೆ ಹೋಗ್ಲಿ. ಹೌದು, ನೀಟಾಗಿ ಕೈ ಒಳಗಡೆ ಹೋಗ್ಲಿ. ತಳ್ಳಿ ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ.
ಬೆನ್ನಿನ ಸಮಸ್ಯೆ ಬರಬಾರ್ದು ಅಂದ್ರೆ ಈಗ ಏನ್ ಮಾಡ್ತಿದ್ದೆ ಅದನ್ನೆಲ್ಲ ಮಾಡ್ಕೋಬೇಕು. ಯಾವಾಗ್ಲೂ ನಾವು ಮುಂದಿಗೆ ಭಾಗದ ಕೆಲಸ ಹಿಂದಿಗೆ ಭಾಗದ ಯಾವತ್ತು ಮಾಡೋದಿಲ್ಲ. ಅದಕ್ಕೆ ಇವೆಲ್ಲ ಮಾಡ್ಕೋಬೇಕು. ಇವೆಲ್ಲ ಮಾಡ್ಕೊಂಡ್ರೆ ನಾವು ಲೈಫಲ್ಲಿ ನಾವು ಯಾವತ್ತು ಹಿಂದಿಗೆ ಭಾಗ ಇಲ್ಲ ಅನ್ನೋರು. ಇದನ್ನೆಲ್ಲ ಮಾಡ್ಕೊಂಡ್ರೆ ಯಾವತ್ತು ಬೆನ್ನು ನೋವು ಬರೋದಿಲ್ಲ. ನಾವೆಲ್ಲ ಮಾಡೋದಿಲ್ವಲ್ಲ, ಬರೀ ನೆಟ್ಗೆ ಹೋಗೋದು, ನೆಟ್ಗೆ ತಿನ್ನೋದು, ನೆಟ್ಗೆ ಮಲಗೋದು, ನೆಟ್ಗೆ ಬರೋದು, ನೆಟ್ಗೆ ಕೆಲಸ ಮಾಡೋದು, ಈಗೆಲ್ಲ ಮಾಡ್ತಿರಲ್ಲ. ಹಿಂದಿಕ್ಕೆ ಯಾವತ್ತೂ ಕೆಲಸ ಕೊಟ್ಟೇ ಇಲ್ಲ. ಅದಕ್ಕೆ ಇವೆಲ್ಲ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ನಿಲ್ಲಿಸ್ಕೋಬೇಕು. ಈಗ ಚೆನ್ನಾಗಿ ಉಸಿರಾಟ ಮಾಡ್ಬೇಕು. ಆಗ ಅದೆಲ್ಲ ಬಿಡ್ತಾ ಹೋಗುತ್ತೆ. ಆ ಜಾಯಿಂಟ್ಗಳೆಲ್ಲ ಬಿಡ್ತಾ ಹೋಗುತ್ತೆ. ಬೆನ್ನಿನ ಸಮಸ್ಯೆ ಬರೋದಿಲ್ಲ, ಸೊಂಟದ ಸಮಸ್ಯೆ ಬರೋದಿಲ್ಲ, ಕತ್ತಿನ ಸಮಸ್ಯೆ ಬರೋದಿಲ್ಲ. ಚೆನ್ನಾಗಿ ಉಸಿರಾಟ ಮಾಡಿ. ಪಾದನ ಜೊತೆ ಸೇರಿಸಿರ್ಬೇಕು. ಆದಷ್ಟು ಮಂಡಿ ಚಿಪ್ಪು ನೇರ ಇರಬೇಕು. ಈಗ ನಿಧಾನವಾಗಿ ಕಾಲನ್ನ ದೂರ ಮಾಡಿ, ನಿಧಾನವಾಗಿ ದೂರ ಮಾಡಿ. ಆತರ ಏನ್ ಮಾಡಬಾರ್ದು. ನಾನ್ ಮಾಡ್ತೀನಿ ಅಂತ ಅಲ್ಲ, ನಿಮ್ಗೆ ಹೆಂಗಾಗುತ್ತೆ ನಿಮ್ಮ ಸಮಸ್ಯೆ ನೋಡ್ಕೊಂಡು ಸ್ವಲ್ಪ ನಿಧಾನವಾಗಿ ಕಾಲನ್ನ ದೂರ ಮಾಡಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ಉಸಿರಾಟ ಮುಖ್ಯ. ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. 8 2 3 ಮೊಣಕಾಯ ಮೇಲೆ ತೂಕ ಬಿದ್ದಿರ್ತದೆ. ಎತ್ತಬೇಕು ಚೆನ್ನಾಗಿ. ಬೆನ್ನು ಎತ್ತಿರ್ಬೇಕು ನೀಟಾಗಿ. ಈಗ ಬಲ್ದಾಗಲ್ನ ತಗೊಂಡ್ಬಂದು ಎಡದ ಕಾಲಿಗೆ ಟಚ್ ಮಾಡಿ. ಬಲ್ದಾಗಲ್ನ ತಗೊಂಡ್ಬಂದು ಎಡದ ಪಾದ ಜೊತೆಲಿ ಸೇರಿಸ್ಬೇಕು. ಬೆನ್ನು ಇಳಿಸ್ಬಾರ್ದು. ಬೆನ್ನು ಹಾಗೆ ಇರುತ್ತೆ. ಅಲ್ಲಿ ಚೆನ್ನಾಗಿ ಉಸಿರಾಟ. ಅಲ್ಲಿ ಚೆನ್ನಾಗಿ ಉಸಿರಾಟ. 8 2 ನಮ್ಮಲ್ಲಿ ಏನು ಬದಲಾವಣೆ ಇಲ್ಲ. ಕಾಲುಗಳು ಮಾತ್ರ ತಿರುಗಬೇಕು. ನಾವು ಒಂಚೂರು ತಿರುಗೋಂಗಿಲ್ಲ. 3 ಮತ್ತೆ ಕಾಲನ್ನ ಬಲ್ಲಗನ ತಗೊಂಡೋಗಿ ದೂರ ಇಡಿ. ಈಗ ಎಡದ ಪಾದನ ತಗೊಂಡ್ಬಂದು ಬಲ್ಲ ಪಾದದ ಜೊತೆಲಿ ಸೇರಿಸಿ. ಅಲ್ಲಿ ಚೆನ್ನಾಗಿ 8 ಪ್ರಯತ್ನ. 2 3 ಮತ್ತೆ ನಿಧಾನವಾಗಿ ಎರಡು ಪಾದನ ಹತ್ತಿರುತ್ತೆ. ಈಗ ಬಲ್ಲಗಲ ಮೇಲೆ ಚಾಚಿ ಚಾಚಿ ಚೆನ್ನಾಗಿ ಚಾಚಿ ನಿಲ್ಲಿಸ್ಕೊಳ್ಳಿ. ಅಲ್ಲಿ ಚೆನ್ನಾಗಿ ತಳ್ಬೇಕು ಚೆನ್ನಾಗಿ. ಮತ್ತೆ ನಿಧಾನವಾಗಿ ವಾಪಸ್. ಮತ್ತೊಂದು ಕಾಲ ಮೇಲೆ ಚಾಚಿ ತಳ್ಳಿ ಚೆನ್ನಾಗಿ. ಎತ್ತಬೇಕು ಚೆನ್ನಾಗಿ. ತಳ್ಳಬೇಕು ಚೆನ್ನಾಗಿ. ಮತ್ತೆ ನಿಧಾನವಾಗಿ ವಾಪಸ್. ಎರಡು ಕಾಲನ್ನು ಸಾಧ್ಯ ಇರುತ್ತೆ. ತಳ್ಳಿ ಚೆನ್ನಾಗಿ. ಅದೇ ನಿಲ್ಲಿಸ್ಕೊಳ್ಳಿ. ತಳ್ಳಬೇಕು ಚೆನ್ನಾಗಿ. ಮುಂದೆ ಬರೋಂಗಿಲ್ಲ ಕಾಲು. ಹೀಗೆ ಇಟ್ಕೊಂಡಿರ್ತಿರಲ್ಲ, ಒಂದ್ ಕಾಲನ ಚಾಚಿರ್ತೀರಿ, ಮತ್ತೆ ವಾಪಸ್ ತಂದಿಲ್ಲಿರ್ತೀರಿ, ಮತ್ತೊಂದು ಕಾಲನ ಚಾಚ್ತೀರಿ, ಮತ್ತೆ ತಂದಿರ್ತೀರಿ. ಈಗ ಎರಡು ಕಾಲನ ಎತ್ತರು. ಸ್ವಲ್ಪ ಕಾಲನ ಈಗ ಹತ್ರ ಮಾಡಿ ಹೀಗೆ ಚಾಚೋದು. ಎಷ್ಟಾಗುತ್ತೋ ಅಷ್ಟು ಇಷ್ಟ ಹತ್ರ ಮಾಡಿ ಹೀಗೆ ಚಾಚೋದು. ಇಷ್ಟೇ. ಇಲ್ಲಿ ಚೆನ್ನಾಗಿ ಇಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೋಬೇಕು. ಮತ್ತೆ ನಿಧಾನವಾಗಿ ಇಳಿಸಿ ರಿಲ್ಯಾಕ್ಸ್ ಮಾಡಿ. ಪ್ರಯತ್ನ ಮಾಡಿ ನೋಡೋಣ. ಕಾಲನ್ನ ಸ್ವಲ್ಪ ಹತ್ರ ಮಾಡ್ಕೊಂಡು ಎತ್ತಿ. ಮೊಣಕೈ ಮೇಲೆ ತೂಕ ಬಿಡುತ್ತೆ. ಮುಂದೆ ಬರೋಂಗಿಲ್ಲ ಕಾಲು. ನೆಲ್ಲಿನ ಮೇಲೆ ಸ್ವಲ್ಪ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. 8 ಪ್ರಯತ್ನ. 2 ಪ್ರಯತ್ನ. 3 ನಿಧಾನವಾಗಿ ವಾಪಸ್. ರಿಲ್ಯಾಕ್ಸ್. ಕತ್ತು ಹತ್ತತಿ ಎತ್ತ ತಿರುಗಿಸ್ಬಾರ್ದು ಗುಣ. ಶಾಂಗ್ ಕತ್ತು ಉಳುಕ್ ಬಿಡುತ್ತೆ. ಆಮೇಲೆ ನಾಳೆನೂ ಬರ್ಬೇಕಲ್ವಾ. ನಾವ್ ಹೇಳ್ದಂಗ್ ಮಾಡಿ ಏನಾಗುದಿಲ್ಲ. ಸುಮ್ನೆ ಈಗ ಮಾಡಿದ್ರೆ ಏನಾಗುತ್ತೆ. ಕಾಲ್ನ ಒಂದು ಅಡಿ ದೂರ ಮಾಡಿ. ಕೈಗಳು ತೊಡೆ ಅಕ್ಕಪಕ್ಕ ಹಸ್ತ ಮೇಲ್ಮುಖವಾಗಿರ್ಲಿ. ಕತ್ತಿನ ಭಾಗ ಬೆನ್ನುರಿಗೆ ನೇರ ಇರಲಿ. ಕಣ್ಣನ್ನು ಅತ್ಯಂತ ಮೃದುವಾಗಿ ಮುಚ್ಕೊಳ್ಳೋಣ. ಉಸಿರಾಟ ಕಣ್ಮುಚ್ಚಿ. ದೇಹನ ಪೂರ್ಣ ಹಗುರ ಮಾಡಿ ಉಸಿರು ತಗೊಳ್ಳಿ. ಬಾಯಿಂದ ಖಾಲಿ ಮಾಡ್ತಾ ದೇಹನ ಪೂರ್ಣ ಹಗುರ ಮಾಡ್ತಾ ವಿಶ್ರಾಮ. ವಿಶ್ರಾಮ. ನಮ್ಮ ದೇಹನ ನಾವು ಪ್ರತಿದಿನ ಸ್ವಲ್ಪ ಸ್ವಲ್ಪ ದಂಡಿಸ್ತಾ ಹೋಗೋದ್ರಿಂದ ನಮ್ಮ ದೇಹ ನಾವು ಹೇಳ್ದಂಗೆ ಕೇಳ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಬರೀ 72,000 ನಾಡಿಗಳಿಲ್ಲ. ಈ ದೇಹ ಮರದ ಬೇರಿನ ರೀತಿ ಪೂರ್ತಿ ಆವರಿಸ್ಕೊಂಡಿದೆ. ಈ ಚರ್ಮ ಮೇಲೆ ಏನು ಚರ್ಮ ಹೊಸ್ಕೊಂಡಿದೆ ಅದು ತೆಗೀತು ಅಂದ್ರೆ ಬರೀ ನರಗಳೇ ಇರುತ್ತೆ. ಮಧ್ಯ ಮೂಳೆ ಅಷ್ಟೇ. ಬರೀ ನರಗಳೇ ಇರೋದು. ಆ ನರಗಳಿಂದಾನೇ ಕೆಲಸ ಮಾಡ್ತಾ ಇರೋದು ಈ ದೇಹ.
72,000 ನಾಡಿ ಮತ್ತೆ 72,000 ನಾಡಿಗಳಾಗ್ತಾ ಹೋಗುತ್ತೆ. ಅಂದ್ರೆ ಇಡೀ ದೇಹ ನರಮಯ. ಅದ್ರಲ್ಲಿ ಮುಖ್ಯವಾದದ್ದು ಇಡ, ಪಿಂಗಲ, ಸುಷುಮ್ನ. ಮತ್ತೆ ಅದರಲ್ಲಿ ಕೆಲವು ಡಿಪಿಗಳಿದೆ. ಅದರಲ್ಲಿ ಮೇನು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಬರೀ ಇಷ್ಟೇನಾ? ಅವೆಲ್ಲ ಡಿಪಿಗಳು, ಅದ ಚಕ್ರಗಳು. ಅದಷ್ಟೇ ಅಲ್ಲ, ಇನ್ನೂ ಚಕ್ರಗಳಿದೆ, ಮುಖ್ಯವಾದ ಚಕ್ರಗಳಿವೆ. ಅವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತವೆ, ಅವು ಒಳಗೆ ಕೆಲಸ ಮಾಡ್ತವೆ. ಇಲ್ಲಿ ನಾವು ಮೇಲಿಂದ ಮೇಲೆ ತಪ್ಪು ಮಾಡೋದ್ರಿಂದ, ಮೇಲಿಂದ ಮೇಲೆ ಒತ್ತಡ ಮಾಡ್ಕೊಳ್ಳೋದ್ರಿಂದ, ಮೇಲಿಂದ ಮೇಲೆ ನನ್ನಿಂದಾನೇ ನಡೆಯೋದು ಅನ್ನೋ ಥರ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ದೇಹ ಹಾಳಾಗ್ತಾ ಹೋಗುತ್ತೆ. ನಮ್ಮಲ್ಲಿ ನಾನು ಅನ್ನೋದು ಬಿಡಬೇಕು, ಎಲ್ಲ ನಂದು ಅನ್ನೋದು ಬಿಡಬೇಕು. ಆಗ ನಾವು ತುಂಬಾ ಚೆನ್ನಾಗ್ತಾ ಹೋಗ್ತೀವಿ. ಅಂದ್ರೆ ನನ್ನಿಂದನೇ ಎಲ್ಲ ಆಗ್ತಾ ಇದೆ, ನನ್ನಿಂದನೇ ಸಮಸ್ಯೆ ಆಯ್ತು, ನನ್ನಿಂದನೇ ಎಲ್ಲ ಒಳ್ಳೇದಾಯ್ತು, ನಾನೇ ಎಲ್ಲ ಮಾಡಬೇಕು, ಏನೂ ಇಲ್ಲ. ಈ ಪ್ರಾಣಿಗಳು ಏನಿದೆಯೋ ಆ ರೀತಿ ನಾವು ಬದುಕ್ತಾ ಇದೀವಿ. ಪ್ರಾಣಿಗಳು ತಿನ್ನೋದು, ಮಲಗೋದು, ಮತ್ತೆ ಯಾರು ನಮ್ಗೆ ಇದು ಮಾಡ್ತಾರೆ ಅಂದ್ರೆ ಕೋಪ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಅವ್ರ ಈ ಥರ ಫೈಟ್ ಆಡೋದಕ್ಕೆ ಉಗುರು ಅಥವಾ ಬಾಯಿ ಬಳಸಿ ಅವು ಕುಸ್ತಿ ಮಾಡ್ತವೆ. ಅದು ಬಿಟ್ರೆ ಸಂತಾನೋತ್ಪತ್ತಿ ಮಾಡ್ಕೋತೇವೆ, ಅಷ್ಟೇ ಅದರ ಜೀವನ. ತಿನ್ನೋದಕ್ಕೆ ಏನು ಬೇಕು ಅದು ಹುಡುಕೋತೇವೆ, ತಿನ್ನೋಕ್ಕೆ ರೆಡಿ ಮಾಡ್ಕೋತೇವೆ, ಅಷ್ಟೇ. ನಾವು ಅಷ್ಟೇ, ತಿನ್ನೋದಕ್ಕೆ ಏನು ಬೇಕು ಅದಕ್ಕೋಸ್ಕರ ಏನು ಮಾಡಬೇಕು, ಕೆಲಸ ಮಾಡಬೇಕು, ಅದನ್ನ ರೆಡಿ ಮಾಡ್ಕೋತೀವಿ. ಮತ್ತೆ ಮಲಿಕೊಳ್ಳೋಕ್ಕೆ ಮನೆ ಬೇಕು, ಮಾಡ್ಕೋತೀವಿ. ಮತ್ತೆ ನಮ್ಮ ತಿಂಡಿಗೆ ಯಾರು ಬರಬಾರ್ದು, ಆ ರೀತಿ ಏನು ಬೇಕೋ ಸೇಫ್ಟಿ ಮಾಡ್ಕೋತೀವಿ. ನಮಗೂ ಎಲ್ಲ ಯಾವುದೇ ಥರ ಪ್ರಾಣಿಗಳ ಥರ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋತೀವಿ. ಮತ್ತೆ ಮಕ್ಕಳು ಮರಿ ಮಾಡ್ಕೊಂಡು ಅದೇ ಜೀವನ ಅನ್ಕೊಂಡು ಜೀವನ ಮಾಡ್ತಾ ಹೋಗ್ತೀವಿ. ಪ್ರಾಣಿಗಳಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ಮತ್ತೆ ಮಾನವ ಜನ್ಮ ಶ್ರೇಷ್ಠವಾದದ್ದು ಅಂತ ಏನಕ್ಕೆ ಹೇಳಿದರೆ ಅಂದ್ರೆ ನಮ್ಗೆ ಬುದ್ಧಿ ಇದೆ. ಅಂದ್ರೆ ಪ್ರಾಣಿಗಳಿಗೇನು ಬುದ್ಧಿ ಇಲ್ವಾ? ಅವಕ್ಕೂ ಬುದ್ಧಿ ಇದೆ. ಯಾರ ಮನೆಯಲ್ಲಿ ಕಿಟಕಿ ತೆಗೆದಿದೆ ನೋಡ್ಕೊಂಡು ಬುದ್ಧಿವಂತಿಕೆಯಿಂದ ಯಾರು ಇಲ್ವಾ ಅಂತ ನೋಡ್ಕೊಂಡು ಅವು ಬುದ್ಧಿ ಉಪಯೋಗಿಸಿ ಹೋಗಿ ಅಲ್ಲಿ ಮುಚ್ಚಳನ ಕ್ಲೀನಾಗಿ ತೆಗೆದು, ಒಂಚೂರು ಶಬ್ದ ಇಲ್ಲದೆ ತೆಗೆದು, ಹಾಲನ್ನ ಬಿಸಿ ಇದೆಯಾ ಆರಿದೆಯಾ ನೋಡ್ಕೊಂಡು ಚೆನ್ನಾಗೆಲ್ಲ ಕುಡ್ದು ಮತ್ತೆ ಹಾಗೆ ಮುಚ್ಚಿ ಕಿಟಕಿಯಿಂದ ಹೊಂಟೋಗ್ತದೆ. ಭಾರಿ ಬುದ್ಧಿವಂತಿಕೆ. ಅವಕ್ಕೂ ಬುದ್ಧಿ ಇದೆ. ಹೇಗೆ ನಾನು ಕುಡಿಬೇಕು, ಹೇಗೆ ನಾನು ಹೊಟ್ಟೆಗೆ ತುಂಬಿಸ್ಕೋಬೇಕು, ಎಲ್ಲ ಬುದ್ಧಿ ಇದೆ ಅವಕ್ಕೂ. ಎಲ್ಲ ಥರನೂ ಮಾಡ್ತೀವಿ. ನಮಗೆ ಭಗವಂತನ ಸೇರುವಂಥದ್ದು, ನಾನು ಯಾರು ಅಂತ ತಿಳ್ಕೊಳ್ಳೋಂಥ ಬುದ್ಧಿ ಇದೆ. ನಮ್ಮ ಆತ್ಮನ ನೋಡ್ಕೊಳ್ಳೋಂಥ ಬುದ್ಧಿ ನಮಗಿದೆ. ನಮ್ಮ ಆತ್ಮತತ್ವನ ತಿಳ್ಕೊಳ್ಳೋಂಥ ಬುದ್ಧಿ ನಮಗಿದೆ. ಆದರೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ಮತ್ತೆ ಮತ್ತೆ ಈ ಸರ್ಕಲ್ನ ಬಳಸೋದು ತಪ್ಪುತ್ತೆ ಅಂತ ಭಗವದ್ಗೀತೆ ಹೇಳುತ್ತೆ. ನಾವು ಆರೋಗ್ಯವಾದ ಜೀವನ ಮಾಡಬೇಕಾದ್ರೆ ಒಂದು ವೆಹಿಕಲ್ನ ಹೇಗೆ ನಾವು ಸರ್ವಿಸ್ ಮಾಡ್ತೀವೋ ಹಾಗೆ ನಮ್ಮನ್ನು ನಾವು ಡೈಲಿ ಸರ್ವಿಸ್ ಮಾಡ್ತಾ ಇರಬೇಕು. ಡೈಲಿ ಒಂದು 20 ನಿಮಿಷ 30 ನಿಮಿಷ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತಾ ಇರಬೇಕು. ಆಗ ಯಾವುದು ಸಮಸ್ಯೆ ನಮ್ಮ ಹತ್ರ ಬರೋದಿಲ್ಲ. ಎಲ್ಲ ನರನಾಡಿಗಳಿಗೂ ಚೇತನ ಶಕ್ತಿ ತುಂಬ್ತಾ ಹೋಗುತ್ತೆ. ಆಗ ನಾವು ತುಂಬ ಚೆನ್ನಾಗ್ತಾ ಹೋಗ್ತೀವಿ. ಅದು ಬಿಟ್ಬಿಟ್ಟು ಏನೂ ಸರಿಯಾಗಿ ಮಾಡಲಿಲ್ಲ, ಸರಿಯಾಗಿ ಕ್ಲಾಸ್ಗೂ ಬರೋದಿಲ್ಲ ಮಾಡಿದ್ರೆ ಸಮಸ್ಯೆಗಳು ಸೇರ್ಕೋತಾ ಹೋಗುತ್ತೆ. ನಿನ್ನೆ ಇದ್ದದ್ದು ಆಯಸ್ಸು, ವಯಸ್ಸು, ಯೌವನ ಇವತ್ತಿಲ್ಲ, ಚೇಂಜ್ ಆಗಿದೆ. ನಿನ್ನೆ ಇದ್ದಂಗೆ ಇವತ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಅಷ್ಟೇ. ವರ್ಷ ಆದ್ಮೇಲೆ ಬರ್ತಡೇ ಮಾಡ್ಕೋತೀವಿ. ನನ್ನ ಬರ್ತಡೇ ಕಳೆದೋಗಿದೆ, ನಿನ್ನೆದ್ದು ಕಳೆದೋಗಿದೆ. ನಿನ್ನೆದು ಇವತ್ತು ಸಿಗೋಲ್ಲ ನಿಮಗೆ. ಕಳ್ಕೋಬಾರ್ದು. ಆ ದಿನ ಏನು ಮಾಡ್ಕೋಬೇಕು, ಊಟ ಮಾಡ್ತೀವಲ್ವಾ, ನಾಷ್ಟ ಮಾಡ್ತೀವಲ್ವಾ, ಎಲ್ಲೇ ಇದ್ರು ಹೇಗೆ ಇದ್ರು ಮಾಡ್ಕೋತೀವಲ್ವಾ, ಅದನ್ನ ಬಿಟ್ಬಿಡ್ತೀವ? ಹೊರಗಡೆ ಇದ್ರೆ ಹೋಟ್ಲಲ್ಲಾದ್ರೂ ತಿನ್ಕೊಬಿಡ್ತೀವಿ. ಇದನ್ನ ಮಾಡೋಕ್ಕಾಗೋದಿಲ್ಲ. ಇದ್ದು ಬರ್ದೆ, ಟೈಮ್ ಇದ್ರೂ ಮಾಡ್ಕೊಳ್ದೆ ಅಟ್ಲೀಸ್ಟ್ ಪ್ರಾಣಾಯಾಮ ಏನಾದ್ರು ಒಂದು ಮಾಡ್ಕೋಬೇಕು. ಒಂದು 20 ನಿಮಿಷ ನಿಮ್ಗೆ ಅಂತ ಎತ್ತಿಡಿ. ಇಲ್ಲ ಅಂದ್ರೆ ತುಂಬಾ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ತಗೊಂಡೋಗಿ ಆಸ್ಪತ್ರೆಗೆ ಸುರಿಬೇಕಾಗುತ್ತೆ. ಆದ್ರೂ ನೀವು ಮೊದಲಂತ ಆಗೋದಿಲ್ಲ, ತುಂಬಾ ಚೆನ್ನಾಗಿರೋಕ್ಕಾಗೋದಿಲ್ಲ. ತುಂಬಾ ವಯಸ್ಸಾಯ್ತು ಆಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಡಾಕ್ಟರ್ ಅಂತಾರೆ ಸ್ವಲ್ಪ ವಾಕ್ ಮಾಡಿ ಅಷ್ಟೇ, ನಿಮ್ಗೆಲ್ಲ ಏನು ಆಗೋದಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ವಾಕಿಂಗ್ ಮಾಡ್ಕೊಳ್ಳಿ ಹೋಗಿ ಅಂತಾರೆ ಅಷ್ಟೇ. ಈಗ್ಲಿಂದ ಮಾಡ್ತಾ ಬಂದ್ರೆ ಹೇಳಿಲ್ವಾ, ಒಬ್ಬ ಯೋಗ ಮಾಸ್ಟರ್ನೇ ಅವ್ನು ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದು
ಒಂದು 10 ವರ್ಷ ಏನು ಮಾಡ್ದೆ ನಿಲ್ಲಿಸ್ಬಿಟ್ರೆ ಅವ್ನಿಗೆ ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅವನಿಗೂ ಕಾಯಿಲೆ ಬಂದ್ಬಿಡುತ್ತೆ. ಅವ್ನು ಫೋಟೋದಲ್ಲಿ ತೋರಿಸ್ಬೋದು ನಾನು ಈಗ ಮಾಡ್ತಿದ್ದೆ ಹಾಗೆ ಮಾಡ್ತಿದ್ದೆ ಅಂತ. ಈಗ ಏನು ಮಾಡ್ತಿದ್ದೆ ತೋರಿಸಿದ್ರೆ ಏನು ಮಾಡಕ್ ಬರಲ್ಲ. ಈಗ ಅವಾಗ ಮಾಡ್ತಿದ್ ಲೆಕ್ಕಕ್ಕೆ ಬರೋದಿಲ್ಲ, ಈಗ ಏನು ಮಾಡ್ತಿದ್ದೆ ಅದು ಲೆಕ್ಕಕ್ಕೆ ಬರೋದು. ಅರ್ಥ ಮಾಡ್ಕೊಳ್ಳಿ. ನಾವು ಇರೋದ್ರಿಗೂ ನಾವು ದೇಹನ ಚೆನ್ನಾಗಿ ದಂಡಿಸ್ತಾ ನಮ್ಮನ್ನು ನಾವು ನೋಡ್ಕೋತಾ ಇದ್ರೆ ನಾವು ತುಂಬಾ ಚೆನ್ನಾಗಿರ್ತೀವಿ. ವಯಸ್ಸಂತ ಲೆಕ್ಕಕ್ಕೆ ಬರೋದಿಲ್ಲ. ಎಲ್ಲರಿಗೂ ಸಾವಿದೆ, ಆದ್ರೆ ಇಷ್ಟೇ ವರ್ಷ ಅಂತ ಏನು ಗ್ಯಾರಂಟಿ ಇಲ್ಲ. ಇಷ್ಟೇ ವರ್ಷಕ್ಕೆ ಸಾಯ್ಬೇಕು ಅಂತ ಏನಿಲ್ಲ, ನೇಮ ಇಲ್ಲ. ನಾವು ಮಾಡ್ಕೊಂಡಿರೋದಷ್ಟೇ ಇವೆಲ್ಲ ನಿಯಮಗಳು. ಇಷ್ಟೇ ವರ್ಷ ಬದುಕೋದು, ಕಾಯಿಲೆ ಬಂದ್ರೆ ಮತ್ತೆ ಹೋಗಲ್ಲ, ಇದೆಲ್ಲ ನಾವು ಮಾಡ್ಕೊಂಡಿರೋ ನಿಯಮಗಳಷ್ಟೇ. ಹಾಗೆಲ್ಲೂ ಇಲ್ಲ, ಯಾವ ಗ್ರಂಥದಲ್ಲೂ ಇಲ್ಲ. ಆದ್ರೆ ಸಾವಿದೆ ಅಂತ ಇದೆ, ಸಾವಿದೆ, ಎಲ್ಲದಕ್ಕೂ ಸಾವಿದೆ, ಎಲ್ಲದಕ್ಕೂ ಸಾವಿದೆ. ಆದ್ರೆ ಬದಲಾವಣೆ ಆಗ್ತಾ ಇರುತ್ತೆ. ಮತ್ತೆ ನಾವು ಹೇಗ್ ಬೇಕಾಗಿ ರೆಡಿ ಮಾಡ್ಕೋತಾ ಹೋಗ್ಬೋದು, ನಮ್ಮನ್ನು ನಾವು ಹೇಗ್ ಬೇಕಾಗಿ ರೆಡಿ ಮಾಡ್ಕೋತಾ ಹೋಗ್ಬೋದು ಅಂತಾನು ಹೇಳ್ತೇವೆ. ಆಯುರ್ವೇದಿಕಲ್ಲಿ ಹೇಳುತ್ತೆ, ನೀನ್ ಹೇಗ್ ಬೇಕಾಗಿ ನಿನ್ನ ರೆಡಿ ಮಾಡ್ಕೋಬಹುದು ಅಂತ. ಮುದಿತನ ಬರ್ತಾ ಹೋಗುತ್ತೆ, ಮತ್ತೆ ನೀ ಯೌವನ ಪಡ್ಕೋತಾ ಹೋಗ್ಬೋದು. ತಿರ್ಗಾ ಮುದಿತನ ಬರ್ತಾ ಇರುತ್ತೆ, ಮತ್ತೆ ಯೌವನ ಪಡ್ಕೋತಾ ಹೋಗ್ಬೋದು. ಕ್ಯಾಲೆಂಡರ್ಗಳು ಚೇಂಜ್ ಆಗ್ತಾ ಇರುತ್ತೆ, ಆದ್ರೆ ನೀವು ಇದ್ದಾಗೆ ಇರ್ತೀವಿ ಅಂತಾನು ಹೇಳು. ಅಂತ ಗಿಡಮೂಲಿಕೆಗಳಿವೆ, ಅದನ್ನೆಲ್ಲ ಬಳಸ್ಕೊಳ್ತಾ ಬಂದ್ರೆ ಬರೀ ಅದೊಂದೇ ಮಾಡಿದ್ರೆ ಸಾಕ. ಉಸಿರಾಟನ ಚೆನ್ನಾಗಿ ಜೋಪಾನ ಮಾಡ್ಕೋಬೇಕು. ಉಸಿರಾಟದ್ದು ಇದೆ, ಅದರದ್ದು ಒಂದು ಮೆಥಡ್ ಇದೆ. ಶ್ವಾಸಕೋಡ್ ಅಂತ, ಆ ಶ್ವಾಸಕೋಡ್ನ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಮ್ಮ ಉಸಿರಾಟ ತುಂಬಾ ನಿಯಂತ್ರಣಕ್ಕೆ ಬರ್ತಾ ಹೋಗುತ್ತೆ. ನಾವು ಕೈ ಎತ್ತಿ ಉಸಿರಾಟ ಮಾಡಿದ್ರೆ ಬೇರೆ ತರ ಉಸಿರಾಟ ಆಗುತ್ತೆ, ಮಲಿಕೊಂಡು ಉಸಿರಾಟ ಮಾಡಿದ್ರೆ ಬೇರೆ ತರ ಉಸಿರಾಟ ಆಗುತ್ತೆ. ನಮ್ಮ ಉಸಿರಾಟ ಪ್ರತಿ ಕ್ಷಣ ಚೇಂಜ್ ಆಗ್ತಾ ಇರುತ್ತೆ. ನಾವು ಹೇಗೆ ನಾವು ಮಾಡ್ತಾ ಇರ್ತೀವಿ, ಮತ್ತೆ ಕೋಪ ಮಾಡ್ಕೊಂಡಾಗ ಉಸಿರಾಟ ಚೇಂಜ್ ಆಗುತ್ತೆ, ಗಾಬರಿ ಮಾಡ್ಕೊಂಡಾಗ ಉಸಿರಾಟ ಚೇಂಜ್ ಆಗುತ್ತೆ, ಸಂತೋಷವಾಗಿದ್ದಾಗ ಉಸಿರಾಟ ಚೇಂಜ್ ಆಗುತ್ತೆ. ಹೀಗೆ ಬರೀ ಕೈ ಆಕ್ಷನ್ ಅಲ್ಲೇ ಉಸಿರಾಟ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಮನಸ್ಥಿತಿಯಲ್ಲಿ ಹೇಗೆಲ್ಲ ಉಸಿರಾಟ ಚೇಂಜ್ ಆಗೋದಿಲ್ಲ. ಯಾವಾಗ್ಲೂ ನಾನು ಕೋಪ ಮಾಡ್ಕೊಳ್ಳೋದು, ಯಾವಾಗ್ಲೂ ನಾನು ಚಿಂತೆ ಮಾಡೋದು, ಹೀಗೆಲ್ಲ ಮಾಡಿದಾಗ ಉಸಿರಾಟ ಹೇಗೆಲ್ಲ ಚೇಂಜ್ ಆಗೋದಿಲ್ಲ. ಅರ್ಥ ಮಾಡ್ಕೊ. ಹಾಗೆ ಪ್ರತಿದಿನ ಒಂದು 20 ನಿಮಿಷ ಇಲ್ಲಿಗೆ ಬಂದ್ರೆ ನಿಮ್ಮ ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ, ನಿಮ್ಮ ಮೈಂಡ್ ಕ್ಲೀನ್ ಆಗ್ತಾ ಹೋಗುತ್ತೆ. ಆಗ ಒಳಗಡೆ ಚೈತನ್ಯ ಸ್ಥಿತಿ ತುಂಬ್ತಾ ಒಳಗಡೆ ಇರುವಂತಹ ಸಮಸ್ಯೆಗಳೆಲ್ಲ ಆಚೆ ಹೋಗುತ್ತೆ. ಅವೆಲ್ಲ ಒಳಗಡೆ ಗಾಳಿ ರೂಪಿ ಒಂದು ಕೆಟ್ಟ ಗಾಳಿ ರೀತಿ ಹೋಗಿ ಒಳಗಡೆಲ್ಲ ಸೇರ್ಕೊಂಡಿರ್ತೀವಿ. ಅವೆಲ್ಲ ಆಚೆ ಹೋದ್ರೆ ಹೇಗೆ ವಾತ ಇಟ್ಕೊಂಡಿರ್ತದೋ ಹಾಗೆ ಅವೆಲ್ಲ ಆಚೆ ಹೋಗ್ತಾ 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 ಬಾಡಿ ಪೂರ್ತಿ ಕ್ಲೀನ್ ಆಗ್ತಾವೆ. ನಾವು ಚೆನ್ನಾಗಿದ್ರೆ ನಮ್ಗೆ ಎಲ್ಲರೂ ಬೆಲೆ ಕೊಡೋದು, ಇಲ್ಲಾಂದ್ರೆ ಯಾರು ಬೆಲೆ ಕೊಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದ್ರ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ನೀವೇ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಸರಿ ಮಾಡ್ಕೊಂಡ್ರೆ ಸರಿ. ಇಲ್ಲ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಮುಂದೆ ಡಾಕ್ಟ್ರು ಇವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅಂತ ಹೇಳ್ಕೊಂಡು ಅವ್ರ ಹತ್ರ ಮಾತ್ರೆ ಇಸ್ಕೊಂಡು ತಿನ್ಬೇಕಾಗುತ್ತೆ. ಸಂಪಾದನೆ ಮಾಡೋದೆಲ್ಲ ತಗೊಂಡೋಗಿ ಅವನಿಗೆ ಕೊಡ್ಬೇಕು. ನಮ್ಮ ಮಾತ್ರೆ ಕೊಟ್ಟು ಕಳಿಸ್ತಾನೆ, ನೀವು ದುಡ್ಡು ಕೊಡು. ಮಾತ್ರೆ ತಿನ್ಕೊಂಡು ಅಯ್ಯೋ ನನ್ನ ಜೀವನ ಹೀಗೆ ಮಾತ್ರೆ ತಿನ್ನೋದು, ನನ್ನ ಜೀವನ ಹೀಗೆ ಮಾತ್ರೆ ತಿನ್ನೋದು ಅಂತಾನೆ ಅನ್ಬೇಕು. ಹಾಗಾಗ್ಬಾರ್ದಂದ್ರೆ ಸ್ವಲ್ಪ ನಂಬಿಕೆ ಇಟ್ಟು ಯೋಗನ ಚೆನ್ನಾಗಿ ಮಾಡಿ. ತುಂಬಾ ಚೆನ್ನಾಗಾಗ್ತದೆ. ತುಂಬಾ ಜನ ಯೋಗ ಮಾಡಿ ಸತ್ತಿದ್ದಾರಂತೆ ಎಲ್ಲೂ ಇಲ್ಲ. ಹಾಗೆ ಯೋಗ ಮಾಡಿ, ಚೆನ್ನಾಗಿ ಯೋಗ ಮಾಡಿ. ಯೋಗ ಬೇಕಾದ್ರೆ ಶಿಸ್ತು ಬರಬೇಕು, ನಮ್ಮಲ್ಲಿ ಶಿಸ್ತು ಬರಬೇಕು. ಬೆಸ್ಕೊಂಡು